ಆತನು ನಮ್ಮ ಆರಾಧನೆಗಳನ್ನು ಕೇಳಿದ್ದಾನೆ, ನಮ್ಮ ಹೃದಯಾಂತರಾಳದಿಂದ ಮಾಡಿರ್ತಕ್ಕಂಥ ಕೃತಜ್ಞತೆಯನ್ನು ಕೇಳಿದ್ದಾನೆ. ಆತನು ಮಹಿಮೆ ಹೊಂದಿಕೊಂಡಿದ್ದಾನೆ. ಅದೇ ಸಮಯದಲ್ಲಿ ನಮ್ಮ ಮೊದಲಿರ್ತಕ್ಕಂಥ ಆತನು ನಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾನೆ. ದೇವರು ತನ್ನ ವಾಕ್ಯದ ಮೂಲಕವಾಗಿ ಇಂದು ನಮ್ಮೊಂದಿಗೆ ಮಾತಾಡ್ಲಿಕ್ಕಿದ್ದಾನೆ. ಅದು ಯಾವುದು ವಾಕ್ಯ ಭಾಗ ಎಂಬ ನೋಡುವಾಗ ಓದ್ಲಿಕ್ಕಿರ್ತಕ್ಕಂಥ ವಾಕ್ಯ ಭಾಗ, ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿರ್ತಕ್ಕಂಥ ವಾಕ್ಯ ಭಾಗ 2 ಕೊರಿಂಥ ಪತ್ರಿಕೆಯ 12ನೇ ಅಧ್ಯಾಯ 11ನೇ ವಚನದಿಂದ ಮುಂದುವರಿಸಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ವಾಕ್ಯ ಭಾಗದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಇವತ್ತು ಮಾತಾಡ್ಲಿಕ್ಕಿದ್ದಾನೆ. ಇಲ್ಲಿ ಪೌಲನು ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೇಗಿರ್ತಾರೆ ಎಂಬುದರ ಕುರಿತಾಗಿ, ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ದೇವರ ಮನುಷ್ಯ ಹೇಗಿರ್ತಾರೆ ಅವರ ಜೀವಿತಗಳು ಎಂಬುದಾಗಿ ನಾವು ಈಗಾಗಲೇ ಅನೇಕ ವಾರಗಳಿಂದ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಜೀವನದ ಕುರಿತಾಗಿ ಇವತ್ತು ಆ ಒಂದು ವಿಷಯದ ಕುರಿತಾಗಿ ನಾವು ಮುಂದುವರಿಸಿ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೇಗಿರ್ತಾರೆ ಎಂಬುದನ್ನು ನೋಡುವಾಗ ಇಲ್ಲಿ ಪೌಲನು ವಚನ 11ರಿಂದ ಮುಂದುವರಿಸಿ 12ನೇ ಅಧ್ಯಾಯದ ವಚನ 11 ಮತ್ತೆ 12ನೇ ವಚನದಲ್ಲಿ ಆತನು ತಿಳಿಸೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ವಾಕ್ಯ ಭಾಗದಲ್ಲಿ 2 ವಚನಗಳಲ್ಲಿ ನಾವು ಏನು ನೋಡ್ತಾ ಇದ್ದೇವಪ್ಪ ಅಂತಂದ್ರೆ, ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ಮನುಷ್ಯ ಅವನು ದೇವರ ಆತ್ಮನಿಂದ ನಡೆಸಲ್ಪಡ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ಮನುಷ್ಯ ದೇವರ ಆತ್ಮನ ನಡೆಸುವಿಕೆಗೆ ಅವನು ಒಳಗಾಗಿರ್ತಾನೆ ಎಂಬುದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಯೇಸು ಸ್ವಾಮಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನೇನ್ ಮಾಡ್ತಾನಂತಂದ್ರೆ, ಆತನು ದೇವರ ಆತ್ಮನಿಂದ ಆತನು ನಡೆಸಲ್ಪಡ್ತಕ್ಕಂಥವನಾಗಿದ್ದಾನೆ ಎಂಬುದ್ರ ಕುರಿತಾಗಿ ಆತ್ಮ ಹೇಳೋದ್ರ ಬಗ್ಗೆ ನೋಡ್ತಾ ಇದೆ. ವಚನ 11ರಿಂದ ಮುಂದುವರಿಸಿ ಈ ರೀತಿ ನೋಡ್ತೇವೆ. ನಾನು ಹೀಗೆ ಬರೆದದ್ದು ಬುದ್ಧಿಹೀನನಾದೇನು, ಅದಕ್ಕೆ ನೀವೇ ನನ್ನನ್ನ ಬಲವಂತ ಮಾಡಿದಿರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆ ಉಂಟಾಗಬೇಕಾಗಿತ್ತು. ಯಾಕೆಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೊಸ್ತಲರೆನ್ನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯೂ ಕಡಿಮೆಯಾಗಲಿಲ್ಲ. ನಾನು ಹಿಂಸೆಯನ್ನು ಸ್ಥಿರಚಿತ್ತವನ್ನ ತಾಳಿಕೊಳ್ಳುವುದರಲ್ಲಿ, ಸೂಚಕಾರ್ಯಗಳನ್ನ, ಅದ್ಭುತಗಳನ್ನ, ಮಹತ್ಕಾರ್ಯಗಳನ್ನ ನಡೆಸುವುದರಲ್ಲಿ ಅಪೊಸ್ತಲನಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿ ಬಂದವು ಎಂಬುದ್ರ ಕುರಿತಾಗಿ ಪೌಲ್ನ ಹೇಳೋದನ್ನ ನಾವು ನೋಡ್ತೇವೆ. ಅಂದ್ರೆ ಪೌಲ್ನ ಹೇಳ್ತಾ ಇದ್ದಾನೆ, ನಾನು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೇನೆ ಅಂತ ಹೇಳಿ. ಹೇಗೆ ಯೇಸುವಿನ ಶಿಷ್ಯರಾಗಿರ್ತಕ್ಕಂಥ ಅಪೊಸ್ತಲರು ಹೇಗೆ ಅದ್ಭುತಗಳನ್ನು ಮಾಡಿದರೋ, ಹೇಗೆ ಅವರು ಸೇವೆಗಳನ್ನು ಮಾಡಿದರೋ, ಹೇಗೆ ಅವರು ಹಿಂಸೆಗಳನ್ನು ತಾಳಿದರೋ, ಕ್ರಿಸ್ತನಿಗಾಗಿ ಅವ್ರು ಹೇಗೆ ಬದುಕಿದರೋ, ನಾನು ಸಹ ಹಾಗೆಯೇ ಬದುಕ್ತಕ್ಕಂಥವನಾಗಿದ್ದೇನೆ. ಅವ್ರಿಗಿಂತ ನಾನು ಒಂದರಲ್ಲಿಯೂ ಸಹ ನಾನೇನ್ ಮಾಡ್ಲಿಲ್ಲ ಅಂದ್ರೆ ಕಡಿಮೆ ಆಗ್ಲಿಲ್ಲ ಎಂಬುದಾಗಿ ಆತನು ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ವಾಕ್ಯದ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಯೇಸುವಿನ 11 ಜನ ಶಿಷ್ಯ, 12ರಲ್ಲಿ ಒಬ್ಬನು ಇಸ್ಕರಿಯೋತ ಯೇಸುವನ್ನು ಹಿಡಿದುಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ. ಅದನಂತರ ಅಪೊಸ್ತಲರ ಉಳಿದಂತ 11 ಜನ ಮತ್ತೆ ವರ್ಷ ನೋಡುವಾಗ ಅವ್ರು ಹೇಗೆ ಕರ್ತನಿಗಾಗಿ ಜೀವಿಸಿದ್ರೋ ನಾನು ಹಾಗೆ ಜೀವಿಸಿದ್ನು ಎಂಬುದಾಗಿ ಆತನು ಜೀವಿಸ್ತಾ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಆ ರೀತಿಯ ಕಂಡು ಬಂದನು ಎಂಬುದಾಗಿ ಆತನು ಹೇಳೋದ್ರ ಕುರಿತಾಗಿ ನೋಡ್ತಾ. ಅಂದ್ರೆ ಅಪೊಸ್ತಲರಿಗಿರ್ತಕ್ಕಂಥ ಗುಣಲಕ್ಷಣಗಳಲ್ಲಿ ಯಾವುದೊಂದು ನನ್ನಲ್ಲಿ ಕಡಿಮೆ ಆಗ್ಲಿಲ್ಲ, ಅವ್ರು ಹಾಗೆ ನಾನು ಜೀವಿಸಿದ್ನೆ ಎಂಬುದಾಗಿ ಆತನು ಹೇಳೋದನ್ನ ಕುರಿತಾಗಿ ನೋಡ್ತಾ. ಅಂದ್ರೆ ಅಪೊಸ್ತಲರು ಕ್ರಿಸ್ತನಲ್ಲಿದ್ದರು, ಕ್ರಿಸ್ತನಿಗೋಸ್ಕರ ಜೀವಿಸಿದ್ರು. ನಾನು ಸಹ ಏನಾಗಿದ್ದೇನೆ ಅಂತಂದ್ರೆ ಆತನಲ್ಲಿದ್ದೇನೆ, ಆತನಿಗಾಗಿ ಜೀವಿಸ್ತೇನೆ. ಅವರು ಹೇಗೆ ದೇವರ ಆತ್ಮನಿಂದ ನಡೆಸಲ್ಪಟ್ರೋ, ದೇವರಿಂದ ಅವ್ರು ಹೇಗೆ ನಡೆಸಲ್ಪಟ್ರೋ ಹಾಗೆ ನಾನು ಸಹ ಏನಾಗಿದ್ದೇನೆ ಅಂದ್ರೆ ದೇವರಿಂದ ನಡೆಸಲ್ಪಡ್ತಕ್ಕಂಥವನಾಗಿದ್ದೇನೆ ಎಂಬುದ್ರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತೇವೆ. ಅಂದ್ರೆ ಯೇಸುವಿನಲ್ಲಿರ್ತಕ್ಕಂಥ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ದೇವರ ಆತ್ಮನ ನಡೆಸುವಿಕೆಗೆ ನಾವು ಒಳಗಾಗಬೇಕು. ಇವತ್ತು ಪೌಲ್ ಹೇಳ್ತಾನೆ, ನಾನು ಏನಾಗಿದ್ದೇನೆ ಅಂತಂದ್ರೆ ಕರ್ತನ ನಡೆಸಲ್ಪಡುವಿಕೆಗೆ ನಾನು ಒಳಗಾಗಿದ್ದೇನೆ, ಕರ್ತನಿಂದ ನಾನು ನಡೆಸಲ್ಪಡ್ತಾ ಇದ್ದೇನೆ ಎಂಬುದ್ರ ಕುರಿತಾಗಿ ಇಲ್ಲಿ ಪೌಲ್ನ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಯೇಸುವಿನಲ್ಲಿರ್ತಕ್ಕಂಥ ನಾವು ಆತನ ನಡೆಸುವಿಕೆಗೆ ನಾವು ಒಳಗಾಗಬೇಕು. ಆತನ ನಡೆಸುವಿಕೆಗೆ ಒಳಗಾಗಬೇಕಂದ್ರೆ ಏನ್ ಮಾಡ್ಬೇಕಾಗಿದೆ, ನಮ್ಮನ್ನ ನಾವೇನ್ ಮಾಡ್ಬೇಕಾಗಿದೆ, ದೇವರ ಹಸ್ತಕ್ಕೆ ಬಿಟ್ಕೊಡ್ಬೇಕಾಗಿದೆ. ಯಾವಾಗ ನಮ್ಮನ್ನ ನಾವು ದೇವರಿಗೆ ಬಿಟ್ಕೊಡ್ತೇವೋ, ನಮ್ಮನ್ನ ನಾವು ಸಂಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸ್ತೇವೋ, ಆಗ ದೇವ್ರ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮನ್ನ ತನ್ನ ಚಿತ್ತದ ಮೇರೆಗೆ ನಮ್ಮನ್ನ ನಡೆಸ್ತಕ್ಕಂಥವನಾಗಿದ್ದಾನೆ. ಎಲ್ಲಿವರೆಗೂ ನಮ್ಮನ್ನ ನಾವು ದೇವರ ಹಸ್ತಕ್ಕೆ ಬಿಟ್ಟು ಕೊಡಲ್ವೋ ಅಲ್ಲಿವರೆಗೆ ನಮ್ಮನ್ನ ಆತನ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅನನ್ಯ ಸಪರೇಟ್ ಕುರಿತಾಗಿ ನೋಡ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯದ 5ನೇ ಅಧ್ಯಾಯದಲ್ಲಿ ಅಂತ ಇಬ್ಬರು ದಂಪತಿಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅಲ್ವಾ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಆಗಿನ ಆದಿ ಸಭೆಯಲ್ಲಿ ಇರ್ತಕ್ಕಂಥ ದೇವಜನರು ತಮಗಿದ್ದಂತ ಎಲ್ಲಾ ಆಸ್ತಿಯನ್ನು ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ರು. ಹಾಗೆ ಇವರು ಸಹ ಏನ್ ಮಾಡ್ತಾ ಇದಾರೆ, ತಮ್ಮ ಆಸ್ತಿಯನ್ನು ಮಾರಿಬಿಟ್ಟು ಅಪೊಸ್ತಲರ ಪಾದಗಳ ಬಳಿಗೆ ತರ್ತಾ ಇದಾರೆ. ಹೇಗ್ ತರ್ತಾ ಇದಾರೆ, ಅರ್ಧ ಬಚ್ಚಿಟ್ಕೊಂಡು ಇನ್ನರ್ಧ ತಂದು ಕೊಡ್ತಾ ಇದ್ದಾರೆ. ತಂದು ಕೊಡೋದು ಮಾತ್ರ ಅಲ್ಲ, ಹೇಳ್ತಾ ಇದಾರೆ ಅಲ್ಲಿ
ಪೇತ್ರನ್ನು ಕೇಳ್ತಾ ಇದಾರೆ, ನೀವು ಆಸ್ತಿ ಮಾರಿದ್ ಇಷ್ಟಕ್ಕೋ ಮಾರಿದ್ರೆ ಅಂತ ಹೇಳಿ. ಅವಾಗ ಅವ್ರೇನ್ ಹೇಳ್ತಾರೆ, ಹೌದು ಇಷ್ಟಕ್ಕೆ ಅಂತ ಹೇಳಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಆಗಲೇ ತಕ್ಷಣನೇ ಪೇತ್ರ ಹೇಳ್ತಾರೆ, ಈಗ ನೀವು ನನಗೆಲ್ಲ ಸುಳ್ಳು ಹೇಳಿದ್ದು, ದೇವ್ರ ಆತ್ಮನಿಗೆ ನೀವು ಸುಳ್ಳು ಹೇಳಿದ್ರಿ ಅಂತ ಹೇಳುವಾಗಲೇ ಅವನೇನ್ ಮಾಡ್ತದಾನೆ, ಅನನೀಯ ಅಲ್ಲೇ ಬಿದ್ದು ಪ್ರಾಣ ಬಿಡ್ತಾನೆ. ಈ ವಿಷಯ ಗೊತ್ತಾಗದ ಇರ್ತಕ್ಕಂಥ ಸಪ್ಪರೇಳು ಬಂದು ಅದೇ ರೀತಿ ಸುಳ್ಳು ಹೇಳುವಾಗ ಅವಳು ಸಹ ಏನಾಗ್ತದಳೆ, ಅಲ್ಲೇ ಬಿದ್ದು ಸತ್ತು ಹೋಗೋದ್ರ ಕುರಿತಾಗಿ ನಾವು ನೋಡಿದ್ವಿ. ಅಂದ್ರೆ ಎಲ್ಲಾ ದೇವಜನರು ದೇವರ ಆತ್ಮನಿಂದ ನಡೆಸಲ್ಪಟ್ರು. ಅದೇ ತರ ಇವರು ಏನ್ ಮಾಡ್ತಾ ಇದಾರೆ, ನಾನು ಸಹ ದೇವರ ಆತ್ಮನಿಂದ ನಡೆಸಲ್ಪಟ್ಟವಳು ಎಂಬುದಾಗಿ ನಟನೆ ಮಾಡೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈ ಅನನ್ಯ ಸಪರೇಟ್ ಏನ್ ಮಾಡ್ತಾ ಇದಾರೆ, ನಟನೆ ಮಾಡ್ತಾರೆ. ನಾನು ದೇವರ ಆತ್ಮನಿಂದ ನಡೆಸಲ್ಪಡುವಂತ ವ್ಯಕ್ತಿ, ನಾನು ದೇವರಿಗಾಗಿ ಏನಾದ್ರೂ ಮಾಡ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ತೋರಿಕೆ ಮಾಡಕ್ ಬಂದಿದ್ದಾರೆ. ತೋರಿಕೆ ಇವ್ರನ್ನೇನ್ ಮಾಡ್ಕೊಂತು ತೂರ್ಕೊಂಡು ಹೋಯ್ತು. ಅವರ ತೋರಿಕೆ ಇವರು ತೂರಿ ಹೋಗುವ ಹಾಗೆ, ಅವರಲ್ಲೇ ಅಪೊಸ್ತಲರ ಪಾದಗಳಲ್ಲಿ ಬಿದ್ದು ನಾಶ ಆಗುವ ಹಾಗೆ ಆಯ್ತು. ಅಂದ್ರೆ ಇವರು ದೇವರ ಆತ್ಮನಿಂದ ಏನ್ ಮಾಡ್ಲಿಲ್ಲ ಅಂತಂದ್ರೆ, ದೇವರ ಆತ್ಮನ ನಡೆಸುವಿಕೆಗೆ ಇವರು ಒಳಗಾಗ್ಲಿಲ್ಲ. ಅಲ್ಲಿ ಅಪೊಸ್ತಲರು ಹೇಳಲಿಲ್ಲ, ಅನನೀಯ ಸಪರ್ಯ ನಿಮ್ಮ ಆಸ್ತಿನ ಮಾರ್ಕೊಂಬಂದಿ ನಮಗ್ ಕೊಡಿ, ಬೇಕಾಗಿದೆ, ನಮ್ಮ ಅಗತ್ಯತೆ ಇದೆ ಅಂತ ಹೇಳಲಿಲ್ಲ. ಆದ್ರೂ ಸ್ವಪ್ರೇರಣೆಯಿಂದ ಏನ್ ಮಾಡಿದ್ರು, ಇವರು ಆ ಕಾರ್ಯ ಮಾಡಕ್ ಹೋದ್ರು. ಆದ್ರೆ ಇವ್ರು ಏನ್ ಮಾಡ್ಲಿಲ್ಲ ಅಂತಂದ್ರೆ, ದೇವರ ಆತ್ಮನಿಗೆ ಒಳಗಾಗಲಿಲ್ಲ, ದೇವರ ಆತ್ಮನನ್ನ ವಂಚಿಸಿದ್ರು. ಹಾಗೆ ನಾವು ಆಗ್ಬಾರ್ದು. ನಾವು ಒಪ್ಪಿಸ್ಕೊಟ್ರೆ ಹೇಗೆ ಒಪ್ಪಿಸ್ಕೊಡ್ಬೇಕು, ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಇವಾಗ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ದೇವರ ಆತ್ಮನ ನಡೆಸುವಿಕೆಗೆ ಒಳಗಾಗಿದ್ದಾನೆ. ಅದರಿಂದಲೇ ಇಷ್ಟೊಂದು ಕಷ್ಟಗಳು, ಹಿಂಸೆಗಳು, ನೋವುಗಳನ್ನ ಅನುಭವಿಸಿದ್ದಾನೆ. ಆತನಿಗಾಗಿ ತನ್ನ ಜೀವಿಸ್ತಾ ಇದ್ದಾನೆ. ಕಾರಣ ಏನಪ್ಪಾ ಅಂತಂದ್ರೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತನ್ನನ್ನು ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸಿದ್ನು. ಅದರಿಂದ ಆತನನ್ನ ಏನ್ ಮಾಡ್ತಾನೆ, ದೇವ್ರ ಆತನನ್ನೇ ಎತ್ತಿ ಉಪಯೋಗಿಸ್ಕೊಳ್ತಾರೆ. ಯೇಸುವಿನ ನಂತರ ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಸೇವೆ ಮಾಡಿರ್ತಕ್ಕಂಥ ಶಿಷ್ಯರು ಯಾರಾದ್ರೂ ಇದಾರಪ್ಪ ಅಂದ್ರೆ ಅದು ಅಪೊಸ್ತಲನಾಗಿರ್ತಕ್ಕಂಥ ಪೌಲ್. ಅಂದ್ರೆ ಯೇಸು ಮಾಡಿದ ಹಾಗೆ ಕರ್ತನ ಸೇವೆಯನ್ನು ಯಾರು ಮಾಡಿದ್ರಪ್ಪ ಅಂದ್ರೆ ಅಪೊಸ್ತಲ ಮಾಡಿದ್ರು. ಹೊಸ ಒಡಂಬಡಿಕೆಯಲ್ಲಿ ಅಷ್ಟೊಂದು ಶ್ರಮೆಗಳನ್ನ, ಸಂಕಟಗಳನ್ನ ಕಾರಣ ಏನಪ್ಪಾ ಅಂದ್ರೆ, ಆತನು ತನ್ನನ್ನು ಏನ್ ಮಾಡಿದ್ನಪ್ಪ ಅಂದ್ರೆ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಲ್ಪಟ್ಟು ಆತನ ನಡೆಸುವಿಕೆಗೆ ಆತನು ಒಳಗಾದ್ನು. ಇವತ್ತು ನಾವು ಹಾಗೆ ಏನ್ ಮಾಡ್ಬೇಕಾಗಿದೆ, ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ಆತನಿಗೆ ನಮ್ಮನ್ನ ನಾವು ಬಿಟ್ಟುಕೊಟ್ಟು ಆತನ ನಡೆಸುವಿಕೆಗೆ ಒಳಗಾಗ್ಬೇಕು. ಅವಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ನಮ್ಮಲ್ಲಿ ಕಾರ್ಯಗಳು ಮಾಡ್ಲಿಕ್ಕೆ ಸಾಧ್ಯ. ನಾವು ಅರ್ಧಂಬರ್ಧ ಒಪ್ಪಿಸ್ಕೊಟ್ರೆ, ಅನನ್ಯ ಸಪರೇಳ ಹಾಗೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಹೇಳಿ ನಾವು ಜೀವಿಸಿದ್ರೆ ಏನಾಗ್ತದೆ, ನಾವು ಯಾವತ್ತೂ ಸಹ ಆಶೀರ್ವಾದ ಹೊಂದ್ಕೊಳ್ಳಕ್ಕೆ, ದೇವರ ಆತ್ಮನಿಂದ ನಾವು ನಡೆಸಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. ಬರೀ ಸಭೆಗೆ ಬಂದ್ರೆ, ಬರೇ ಕಾಣಿಕೆ ಕೊಟ್ರೆ, ಬರೀ ಆಚಾರಗಳನ್ನ ಮಾಡಿದ್ರೆ ನಾವು ಯಾರು ಸಹ ಏನ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ದೇವರ ಆತ್ಮನಿಂದ ನಡೆಸಲ್ಪಡಕ್ಕೆ ಸಾಧ್ಯವಿಲ್ಲ. ದೇವ್ರು ನಮ್ಮನ್ನ ನಡೆಸ್ಬೇಕಂದ್ರೆ ಏನ್ ಮಾಡ್ಬೇಕು, ಪೌಲ್ನ ಹೇಗೆ ತನ್ನನ್ನು ತಾನು ದೇವ್ರಿಗೆ ಒಪ್ಪಿಸ್ಕೊಟ್ನೋ, ಸಮರ್ಪಿಸಿದ್ನೋ, ಹಾಗೆ ನಾವು ದೇವರಿಗೆ ಒಪ್ಪಿಸ್ಕೊಡುವಾಗ ದೇವ್ರ ಏನ್ ಮಾಡ್ತಾನಂತಂದ್ರೆ, ನಾವು ಆತನ ನಡೆಸುವಿಕೆಗೆ ಒಳಗಾಗ್ಲಿಕ್ಕೆ, ಕರ್ತನ ನಮ್ಮನ್ನು ನಡೆಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ದೇವರ ಆತ್ಮ ನಡೆಸುವಿಕೆಗೆ ಒಳಗಾದಂತೆ ನಾವು ಸಹ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆತನ ನಡೆಸುವಿಕೆಗೆ ಒಳಗಾಗ್ಬೇಕು. ಹಾಗೂ ಆಗ್ಬೇಕಂತಂದ್ರೆ ಅಪೊಸ್ತಲನ ಇರ್ತಕ್ಕಂಥ ಭಾವನೆ ನಮ್ಮಲ್ಲಿ ಬರ್ಬೇಕು. ಏನ್ ಹೇಳ್ತಾನೆ ಪೌಲನು, ಬದುಕದಂದ್ರೆ ನಾನು ಕ್ರಿಸ್ತನೇ, ಸಾಯೋದು ಲಾಭವೇ ಅಂತ ಹೇಳ್ತಾನೆ. ಅಂದ್ರೆ ಕ್ರಿಸ್ತನಿಗೋಸ್ಕರ ನಾನು ಎಲ್ಲವನ್ನ ಕಳ್ಕೊಳ್ಳಿಕ್ಕೆ ಸಿದ್ಧ ಇದ್ದೇನೆ, ಕ್ರಿಸ್ತನಿಗೋಸ್ಕರ ನಾ ಎಲ್ಲಾ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪೌಲನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ನೀವು ಏನ್ ಮಾಡ್ಬೇಕು, ಅಂತ ಭಾವನೆಯಿಂದ ಇರ್ಬೇಕು. ಹಾಗೆ ನಾವು ಸಮರ್ಪಿಸ್ಬೇಕು. ಸಮರ್ಪಣೆ ಅಂದ್ರೆ ಪೌಲನ ಹಾಗೆ ನಾವು ನಮ್ಮನ್ನೇ ನಾವು ಸಮರ್ಪಿಸ್ಬೇಕು, ಸಜೀವ ಯಜ್ಞವಾಗಿ ನಮ್ಮನ್ನ ನಾವು ದೇವ್ರಿಗೆ ಸಮರ್ಪಿಸ್ಬೇಕು. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ದೇವರ ಆತ್ಮನ ನಡೆಸುವಿಕೆಗೆ ನಾವು ಒಳಗಾಗ್ತೇವೆ. ದೇವರ ಆತ್ಮನ ನಡೆಸುವಿಕೆಗೆ ನಾವ್ ಯಾವಾಗ ಒಳಗಾಗ್ತೇವೋ ಆಗ ದೇವರ ಆತ್ಮನ ಫಲಗಳು ನಮ್ಮಲ್ಲಿ ಕಾಣುತ್ತೆ. ಗಲಾತ್ಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ದೇವರ ಆತ್ಮನಿಂದ ಉಂಟಾಗ ಫಲವೇನಂದ್ರೆ ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮೆ ಅಂತ ಹೇಳಿ ಸುಮಾರು 14 ಫಲಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರಾತ್ಮನ ಫಲಗಳು 14 ಇದೆ. ಆ 14 ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಹೀಗೆ ನಾವು ದೇವರ ಆತ್ಮನ ನಡೆಸುವಿಕೆಗೆ ಒಳಗಾಗ್ಬೇಕಪ್ಪ ಅಂದ್ರೆ ನಮ್ಮನ್ನ ಏನ್ ಮಾಡ್ಬೇಕಂದ್ರೆ ದೇವರಿಗೆ ಬಿಟ್ಕೊಡೋದು ಮುಖ್ಯ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಬಿಟ್ಟು ಕೊಟ್ಟಿದ್ರಿಂದಲೇ ಆತನ ಏನ್ ಮಾಡಿದ್ನಂದ್ರೆ ದೇವರ ಆತ್ಮನಿಂದ ನಡೆಸಲ್ಪಟ್ನು. ಆತನಿಂದ ಆಗದೆ ಇರ್ತಕ್ಕಂಥ ಕಾರ್ಯ ಒಂದೂ ಇರಲಿಲ್ಲ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅಂತಂದ್ರೆ ಅಪೊಸ್ತಲರು ಹೇಗೆ ಮಾಡಿದ್ರು ಸೇವೆನ, ಅದಕ್ಕಿಂತ ಹೆಚ್ಚಾಗಿ ನಾನು ಸೇವೆ ಮಾಡಿದ್ನು ಎಂಬುದಾಗಿ ಪೌಲನು ಹೇಳೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ದೇವರ ಆತ್ಮನ ನಡೆಸುವಿಕೆಗೆ ಅವರು ಒಳಗಾಗ್ತಕ್ಕಂಥವ್ರು ಆಗಿದ್ದಾರೆ ಎಂಬುದಾಗಿ ಮೊದಲನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಎರಡನೇ ಭಾಗದಲ್ಲಿ ಆತನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡಲ್ಲ ಅಂತಂದ್ರೆ ಯಾರಿಗೂ ಅವರು ಭಾರ ಹಾಕಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡಲ್ಲ, ಯಾರಿಗೂ ಭಾರ ಹಾಕ್ತಕ್ಕಂಥವ್ರಲ್ಲ. ಯಾರ ಮೇಲೆ ಅವರು
ಹಾಕೊಳ್ತಕ್ಕಂಥವ್ರಲ್ಲ ಎಂಬುದ್ರ ಕುರಿತಾಗಿ ಪೌಲನು ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ವಚನ 13ರಿಂದ 18ರಲ್ಲಿ ನಾವು ಅದ್ರ ಕುರಿತಾಗಿ ನಾವು ನೋಡ್ತೇವೆ. ಅಂತಂದ್ರೆ ಪೌಲನ್ ಏನ್ ಹೇಳ್ತಾನೆ, ನಾನು ಯಾರ ಮೇಲೆ ಏನ್ ಮಾಡ್ಲಿಲ್ಲ, ಭಾರವನ್ನು ಹಾಕಲಾರೆ ಎಂಬುದಾಗಿ. ವಚನ 13 ಹೇಳುತ್ತೆ, ನನ್ನನ್ನು ರಕ್ಷಿಸುವ ಭಾರವನ್ನು ನಾನು ನಿಮ್ಮ ಮೇಲೆ ಹಾಕಲಿಲ್ಲವೆಂಬುದೇ ಒಂದೇ ವಿಷಯದಲ್ಲಿ ಹೊರತು ಇನ್ಯಾವ ವಿಷಯದಲ್ಲಿಯೂ ನಿಮ್ಮನ್ನ ಮಿಕ್ಕಾದ ಸಭೆಯವರಿಗಿಂತ ಕಡಿಮೆ ಮಾಡಲಿಲ್ಲವಲ್ಲ ಎಂಬುದಾಗಿ ಹೇಳೋದ್ರ ಕುರಿತಾಗಿ ನೋಡ್ದು. ಅಂದ್ರೆ ಪೌಲನು ಕೋರಿಂತ ಕೇಳ್ತಾನೆ, ನಿಮ್ಮನ್ನ ಏನ್ ಮಾಡ್ಲಿಲ್ಲ ಅಂತಂದ್ರೆ ನನ್ನನ್ನ ರಕ್ಷಿಸುವ, ನನ್ನನ್ನ ಪೋಷಿಸುವ, ನನಗೆ ಸಹಾಯ ಮಾಡ್ತಕ್ಕಂಥ ಯಾವ ಭಾರವನ್ನು ನಾನು ಏನ್ ಮಾಡ್ಲಿಲ್ಲ, ನಿಮ್ಗೆ ಹಾಕ್ಲಿಲ್ಲ ಎಂಬುದಾಗಿ ಆತನ ಹೇಳೋದ್ರ ಕುರಿತಾಗಿ ನಾವು ನೋಡ್ತೀವಿ. ಅಂತಂದ್ರೆ ಪೌಲನ್ ಏನ್ ಮಾಡಿದ್ನ ಅಂತಂದ್ರೆ ಆತನು ತನ್ನ ಭಾರವನ್ನ ಯಾರ ಮೇಲೆಯೂ ಸಹ ಹಾಕ್ಲಿಲ್ಲ. ಆ ರೀತಿಯಾಗಿ ಆತನು ಜೀವಿಸಿದ ಕಾರಣ ಏನಪ್ಪಾ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹಾಗೆ ಜೀವಿಸ್ತಾರೆ ಅನ್ನೋದನ್ನ ಆತನು ತೋರಿಸಿಕೊಟ್ಟಿದ್ದಾನೆ. ಆದ್ರೆ ಇವತ್ತಿನ ಜನ ಏನಾಗಿದಾರಪ್ಪ ಅಂತಂದ್ರೆ ಸುಲ್ಕೊಳ್ತಕ್ಕಂಥ ಜನರು, ಇನ್ನೊಬ್ರಿಂದ ಕಿತ್ಕೊಳ್ತಕ್ಕಂಥ ಜನರಾಗಿದ್ದಾರೆ. ಆದ್ರೆ ಮತ್ತೆ ಹೇಳ್ತಾರೆ, ನಾನು ಸೇವೆಯಲ್ಲಿದ್ದೇನೆ, ಸೇವಕರು ಎಂಬುದಾಗಿ ಹೇಳ್ತಾರೆ. ಆದ್ರೆ ತಮ್ಮ ಎಲ್ಲಾ ಭಾರವನ್ನ ಇತರರ ಮೇಲೆ ಹಾಕ್ತಕ್ಕಂಥವ್ರಾಗಿದ್ದಾರೆ. ಆದ್ರೆ ಪೌಲನ್ ಏನ್ ಹೇಳ್ತಾನಂತಂದ್ರೆ, ನಾನು ಇತರರ ಹಾಗೆ ಏನ್ ಮಾಡಲ್ಲ, ನನ್ನ ಭಾರವನ್ನ ನಿಮ್ಮ ಮೇಲೆ ಹಾಕಲ್ಲ ಅಂತ ಹೇಳಿ. ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ವಚನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 13ನೇ ವಚನದಿಂದ 18ನೇ ವಚನದಲ್ಲಿ ಆತನ ಯಾಕೆ ಇತರರ ಮೇಲೆ ಭಾರ ಹಾಕಲ್ಲ ಅಂತ ಹೇಳಿ ನೋಡುವಾಗ ಅಲ್ಲಿ ಹೇಳ್ತದಾನೆ, ನಾನು ತಂದೆಯ ಭಾವವನ್ನು ಹೊಂದಿದ್ದೇನೆ. ಯಾವ ಭಾವವನ್ನು ಹೊಂದಿದ್ದೇನೆ? ತಂದೆಯ ಭಾವ. ಅಂದ್ರೆ ತನ್ನ ಸಭಿಕರಿಗೆ, ತನ್ನ ವಾಕ್ಯವನ್ನು ಕೇಳಿಸ್ಕೊಳ್ತಕ್ಕಂಥವ್ರಿಗೆ ಆತನ ಯಾವ ತರ ಕಾಣ್ತಾ ಇದ್ದಾನೆ, ಅವ್ರನ್ನ ಮಕ್ಕಳ ಭಾವದಿಂದ ಕಾಣ್ತಾ ಇದ್ದಾನೆ. ಮಕ್ಕಳ ಭಾವದಿಂದ ಕಾಣೋದ್ರಿಂದ ಆತನು ತಂದೆಯ ಸ್ಥಾನದಲ್ಲಿ ಏನ್ ಮಾಡ್ತಿದ್ದಾನೆ, ತನ್ನ ಮಕ್ಕಳಿಗೆ ಯಾವ ಭಾರವನ್ನು ಸಹ ಹಾಕದೆ ನಾನು ಇದ್ದೇನೆ ಎಂಬುದ್ರ ಕುರಿತಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ವಚನ 14ರಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ. ನಾನಂತೂ ನನಗಿರುವುದನ್ನ ನಿಮ್ಮ ಆತ್ಮ ರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ, ನನ್ನನ್ನೇ ವೆಚ್ಚ ಮಾಡುತ್ತೇನೆ. ನಾನು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸಿದ್ದರೆ ನೀವು ನನ್ನನ್ನ ಕಡಿಮೆಯಾಗಿ ಪ್ರೀತಿಸುತ್ತೀರೋ ಎಂಬುದ್ರ ಕುರಿತಾಗಿ ಆತನ ಹೇಳ್ತಾನೆ. ಹಾಗೆ 14ನೇ ವಚನ ಆರಂಭದಿಂದ ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿದೆ, ನಾನು ನಿಮ್ಮ ಬಳಿಗೆ ಬರೋದಕ್ಕೆ ಸಿದ್ಧವಾಗಿರುವುದು ಇದು 3ನೇ ಸಾರಿ ಮತ್ತು ನಿಮಗೆ ಭಾರವಾಗಿರುವುದಿಲ್ಲ. ನಾನು ನಿಮ್ಮ ಸ್ವತ್ತನ್ನ ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಅಂತ ಹೇಳಿ ನಾವು ಓದ್ಕೊಂಡ್ವಾಗ್ಲೆ. ಹಾಗೆ ಇಲ್ಲಿ ಪೌಲನ್ ಏನ್ ಹೇಳ್ತಾ ಇದ್ದಾನೆ ಎಂಬ ನೋಡುವಾಗ, ನಾನ್ ನಿಮ್ಮಿಂದ ಏನನ್ನೂ ಆಸೆ ಮಾಡಲ್ಲ. ಯಾಕೆ ಆಸೆ ಮಾಡಲ್ಲ ಅಂತ ಹೇಳ್ತದಾನೆ, ನಾನು ಕಾಣತಕ್ಕಂಥ ಭಾವ, ಸಭಿಕರನ್ನ ಕಾಣತಕ್ಕಂಥ ಭಾವ ಏನಾಗಿದೆ, ತಂದೆ ಹಾಗೆ. ಅದಕ್ಕೆ ಆ ಉದಾಹರಣೆಯನ್ನ ಅದನ್ನ ಕೊಡೋದ್ರ ಕುರಿತಾಗಿ ನೋಡ್ತಾ ಇದೀವಿ. ಈ ಲೋಕ ಮಕ್ಕಳು ಏನಲ್ಲ, ಧರ್ಮ ಅಲ್ಲ, ತಂದೆ ತಾಯಿಗಳಿಗೋಸ್ಕರ ಕೂಡಿಸಿಡೋದು ಧರ್ಮ ಅಲ್ಲ, ತಂದೆ ತಾಯಿಗಳೇ ಮಕ್ಕಳಿಗೋಸ್ಕರ ಕೂಡಿಸಿಡೋದು ಧರ್ಮ ಅಂತ ಹೇಳಿ ನೋಡ್ತೇವೆ. ಹಾಗಂತ ಹೇಳಿ ತಂದೆ ತಾಯಿಗಳನ್ನ ನೋಡ್ಕೋಬಾರ್ದು ಅಂತ ಹೇಳಿ ದೇವ್ರ ವಾಕ್ಯದ ಉದ್ದೇಶ ಅಲ್ಲ. ಆದರೆ ತಂದೆ ತಾಯಿಗಳೇನ್ ಮಾಡ್ತೇವೆ, ನಾವು ನಮ್ಮ ಮಕ್ಕಳಿಗೋಸ್ಕರವಾಗಿ ಸಂಪತ್ತನ್ನ ಸೃಷ್ಟಿಸ್ತೇವೆ ಅಲ್ವಾ. ಎಲ್ಲಾ ತಂದೆ ತಾಯಿಗಳು ಯಾರಿಗೋಸ್ಕರ ನಾವು ಸಂಪಾದನೆ ಮಾಡೋದು, ಯಾರಿಗೋಸ್ಕರ ನಾವು ಕಷ್ಟಪಡ್ತೇವೆ, ಯಾರಿಗೋಸ್ಕರ ನಾವು ಎಲ್ಲ ಕೂಡ್ ಸಿಕ್ಕೋದು, ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ. ನಮ್ಮ ಮಕ್ಕಳಿಗೋಸ್ಕರ ಕೂಡಿಸಿಡೋದು ಧರ್ಮ ಅಲ್ವಾ. ಮಕ್ಕಳೇ ತಂದೆ ತಾಯಿಗೋಸ್ಕರ ಕೂಡಿಸಿಡೋದೇನ್ ಧರ್ಮ ಅಲ್ಲ. ಅಂದ್ರೆ ಮಕ್ಕಳು ತಂದೆ ತಾಯಿಗಿನ ಸಂಪತ್ತು ಮಾಡೋದೇನ್ ಧರ್ಮ ಅಲ್ಲ, ತಂದೆ ತಾಯಿಗಳು ಮಕ್ಕಳಿಗೆ ಮಾಡೋದೇ ಸಂಪತ್ತು ಅಂತ ಹೇಳಿ ಪೌಲನ್ ಹೇಳ್ತಾನೆ. ಅಂದ್ರೆ ಹಾಗೆ ಇವಾಗ ನಮ್ಮ ತಂದೆ ತಾಯಿಗಳು ಇವಾಗ ಏನ್ ಮಾಡಿದ್ವಿ, ನಾವು ಪಿತ್ರಾರ್ಜಿತ ಆಸ್ತಿಗಳನ್ನ ಹೊಂದ್ಕೊಂಡಿದ್ದೇವೆ ಅಲ್ವಾ. ನಮ್ಮ ತಂದೆ ತಾಯಿ ಆಸ್ತಿ ಅವ್ರು ಸಂಪಾದಿಸಿಟ್ಟಿರೋದು ನಾವು ಹೊಂದ್ಕೊಂಡಿದ್ದೇವೆ ಅಲ್ವಾ. ಅದನ್ನ ಹೊಂದ್ಕೊಂಡಿರೋದೇ ಜಾಸ್ತಿ. ನಮ್ಮ ಸಂಪತ್ತನ್ನು ನಮ್ಮ ತಂದೆ ತಾಯಿಗಳಿಗೆ ಕೊಟ್ಟಿರೋದು ಕಡಿಮೆನೆ. ಪ್ರಪಂಚದಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಸಂಪತ್ತು ಮಾಡಿಕೊಟ್ಟಿರೋ ಉದಾಹರಣೆಗಳು ಬಹಳ ಕಡಿಮೆನೆ. ಆದ್ರೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಸಂಪತ್ತನ್ನ ಮಾಡಿಕೊಟ್ಟಿದ್ದಾರೆ. ಅನೇಕ ಉದಾಹರಣೆಯನ್ನ ನಾವು ಲೋಕದಲ್ಲಿ ನೋಡಬಹುದು. ಹಾಗೆ ನಾನೇನ್ ಮಾಡ್ತಕ್ಕಂಥವನಾಗಿದ್ದೇನೆ ಅಂತಂದ್ರೆ ಆ ಭಾವದಿಂದ ಇದ್ದೇನೆ. ಅದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ದಲ್ಲ, ನಾನು ನನ್ನ ಭಾರನೇ ಆಗ್ತಾ ಇಲ್ಲ. ಯಾಕಂದ್ರೆ ನಿಮಗ್ ಸಂಪತ್ತನ್ನ ಹೆಚ್ಚಿಸ್ಬೇಕನ್ನೋದೇ ನನ್ನ ಉದ್ದೇಶ ಅಂತ ಹೇಳಿ ಪೌಲನ್ ಹೇಳ್ತಾನೆ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ಒಬ್ಬ ದೇವ್ರ ಮನುಷ್ಯ, ದೇವ್ರ ಸೇವಕ ಹೆಂಗ್ ಜೀವಿಸ್ತಾನಂತಂದ್ರೆ ಇನ್ನೊಬ್ಬರ ಅಭಿವೃದ್ಧಿಗಾಗಿ ಚಿಂತಿಸ್ತಕ್ಕಂಥವನು. ಇನ್ನೊಬ್ರು ಏನ್ ಮಾಡ್ಬೇಕು, ಹೆಚ್ಚಾಗ್ಬೇಕು. ನಾನು ಕಡಿಮೆ ಆದ್ರೂ ಪರವಾಗಿಲ್ಲ, ಏನ್ ಮಾಡ್ಬೇಕು, ಇನ್ನೊಬ್ರು ಹೆಚ್ಚಾಗ್ಬೇಕೆಂಬತಕ್ಕಂಥ ಭಾವನೆಯಿಂದ ಪೌಲನು ಇಲ್ಲಿ ಹೇಳೋದ್ರ ಕುರಿತಾಗಿ, ಸೇವೆ ಮಾಡೋದ್ರ ಕುರಿತಾಗಿ ಆತನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂತಂದ್ರೆ ನನಗಿರೋದನ್ನೆಲ್ಲ ನಾನು ಏನ್ ಮಾಡ್ತೇನೆ, ನಿಮ್ಗೋಸ್ಕರ ಖರ್ಚು ಮಾಡ್ತೀನಿ, ನಿಮ್ಮ ಹತ್ರ ಕಿತ್ಕೊಳ್ಳಲ್ಲ ನಾನು ಅಂತ ಹೇಳ್ತಾನೆ. ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಹಾಗೇನೆ. ಯಾರು ಯೇಸುವಿನಲ್ಲಿ ಇದ್ದಾರೋ,
ಯಾರು ನಿಜವಾಗಿ ಆತನ ಶಿಷ್ಯರು ಅವ್ರ ಜೀವನ ಹೆಂಗಿರುತ್ತೆ, ಹೇಗಿರುತ್ತೆ? ಪೌಲ್ನ ಹಾಗೆ ಇನ್ನೊಬ್ರ ಹತ್ರ ಕಿತ್ಕೋಬೇಕಂತ ಹೇಳಿ ಯೋಚನೆ ಇರಲ್ಲ ಅವ್ರಿಗೆ. ಇನ್ನೊಬ್ರಿಗೆ ಏನಾದ್ರೂ ನನ್ನಿಂದ ಕೊಡ್ಬೇಕು, ನನ್ನ ಕೈಲಿ ಏನಾಗುತ್ತೋ ಅದನ್ನೇ ಕೊಡ್ಬೇಕು ಅಂತ ಹೇಳಿ ಅವ್ರು ಬಯಸ್ತಾರೆ. ಇವತ್ತು ಸೇವಕರು ವಿಶ್ವಾಸಗಳಿಂದ ಬಯಸ್ತಕ್ಕಂಥದ್ದು, ನಿಜವಾದ ಸೇವಕರು ಬಯಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಆತ ನಿಮ್ಮನ್ನೇ ಬಯಸ್ತಾನೆ, ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನಲ್ಲ ಸೇವಕನು ಬಯಸ್ತಕ್ಕಂಥದ್ದು. ನಿಜ ಸೇವಕ ಬಯಸ್ತಕ್ಕಂಥದ್ದು ವಿಶ್ವಾಸಿಗಳಲ್ಲಿರ್ತಕ್ಕಂಥ ಸಂಪತ್ತಿನ ಮೇಲೆ ಕಣ್ಣಿಲ್ಲ ಆತನಿಗೆ, ಬದಲಾಗಿ ಆತನಿಗೆ ನಿಮ್ಮ ಮೇಲೆ ಕಣ್ಣಿದೆ. ನಿಮ್ಮ ಮೇಲೆ ಕಣ್ಣಿದೆ ಅಂದ್ರೆ ನಿಮ್ಮ ಆತ್ಮ ರಕ್ಷಿಸಲ್ಪಡೋದು, ನೀವು ನಿತ್ಯ ಜೀವವನ್ನು ಹೊಂದುವಂಥದ್ದು. ನೀವು ಎಲ್ಲಾ ವಿಷಯಗಳಲ್ಲಿ, ಆತ್ಮ ಸಂಬಂಧವಾದ ವಿಷಯಗಳಲ್ಲಿಯೂ ಲೌಕಿಕವಾದ ವಿಷಯಗಳಲ್ಲಿಯೂ ಏನಾಗಬೇಕಾಗಿದೆ? ಸಭಿಕರೆಲ್ಲರೂ ಏನಾಗಬೇಕಾಗಿದೆ? ಹೆಚ್ಚಾಗಬೇಕು, ಬೆಳಿಬೇಕು ಎಂಬತಕ್ಕಂಥದ್ದು ಒಬ್ಬ ದೇವರ ಮನುಷ್ಯನ ಭಾವನೆ ಆಗಿದೆ. ಅದರಿಂದ ಪೌಲ್ ಹೇಳ್ತಾನೆ, ನನಗೆ ಆ ಭಾವನೆ ನಿಮ್ಮ ಮೇಲೆ ಆ ತರ ಇದೆ ಅಂತ ಹೇಳಿದ್ರ ಕುರಿತಾಗಿ ನೋಡಿದ್ರೆ, ಇವತ್ತು ಸೇವೆಯಲ್ಲಿರ್ತಕ್ಕಂಥ ನಾನು, ನೀವುಗಳು ಎಲ್ಲರೂ ಸಹ ಏನ್ ಮಾಡಬೇಕು? ಇಂಥ ಭಾವನೆ. ಇವತ್ತು ನಾನು ದೇವರ ಸೇವೆಯಲ್ಲಿದ್ದೇನೆ, ನಾನು ಪೌಲನ ಸ್ಥಾನದಲ್ಲಿದ್ದೇನೆ, ನಾನೇನ್ ಮಾಡ್ಬೇಕಾಗಿದೆ? ಈ ರೀತಿಯ ಜೀವಿಸ್ಬೇಕಾಗಿದೆ. ನಿಮ್ಮಿಂದ ಏನನ್ನೂ ಕಿತ್ಕೊಳ್ಳದೆ, ನಿಮ್ಮಿಂದ ಏನನ್ನೂ ಎದುರು ನೋಡದೆ ನಾನು ಸೇವೆ ಮಾಡ್ತಕ್ಕಂಥದ್ದು ಮುಖ್ಯ. ಅದಕ್ಕಾಗಿಯೇ ಕರ್ತನು ನನ್ನನ್ನು ಸಹ ಕರೆದಿದ್ದಾನೆ. ಪೌಲ್ನ ಕರೆದಂತೆ ಸ್ವಾಮಿ ನನ್ನನ್ನು ಕರೆದಿದ್ದಾನೆ. ಪೌಲ್ ಮಾಡಿದಂತೆ ನಾನು ಉಪಕಸಬನ್ನು ಮಾಡ್ತಾ ಇವತ್ತು ಸೇವೆಯಲ್ಲಿದ್ದೇನೆ. ಕಾರಣ ಏನಪ್ಪಾ ಅಂದ್ರೆ, ನಿಮ್ಮಿಂದ ಏನು ಕಿತ್ಕೋಬಾರ್ದು, ನಿಮಗೆ ಹೊರೆ ಆಗಬಾರ್ದು ಎಂಬ ಉದ್ದೇಶದಿಂದಲೇ ನಾನು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನನ್ನ ಜೀವನಕ್ಕೋಸ್ಕರವಾಗಿ ಉಪಕಸವಾಗಿ ಕೆಲಸವನ್ನ ನಾನು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೇನೆ. ಯಾಕೆ? ನಾವೇನಾಗಿದ್ದೇವಪ್ಪ ಅಂತಂದ್ರೆ, ಇವತ್ತು ನಿಮ್ಮ ಅಭಿವೃದ್ಧಿನ ಬಯಸ್ತಕ್ಕಂಥವ್ರು, ನಿಮ್ಮ ಏಳಿಗೆಯನ್ನು ಬಯಸ್ತಕ್ಕಂಥವ್ರು ನಾವು ಆಗಿದ್ದೇವೆ. ಇದು ಸೇವಕರಿಗೆ ಮಾತ್ರವಲ್ಲ, ಪ್ರತಿ ವಿಶ್ವಾಸಿಗಳು ಸಹ ಏನ್ ಮಾಡಬೇಕು? ಇನ್ನೊಬ್ಬರ ಏಳಿಗೆಯನ್ನು ಸಹಿಸ್ಕೋಬೇಕು. ನಾವು ಇನ್ನೊಬ್ರ ಏಳಿಗೆಯನ್ನ ಸಹಿಸ್ಕೋಬೇಕು. ಇನ್ನೊಬ್ರು ಬೆಳೀತಾ ಇದಾರೆ ಅಂದ್ರೆ ಏನ್ ಮಾಡಬೇಕು? ಸಂತೋಷ ಪಡಬೇಕು, ಉಲ್ಲಾಸ ಪಡಬೇಕು. ಯಾರಾದ್ರೂ ಸ್ವಲ್ಪ ಪ್ರಾಪರ್ಟಿ ತಗೊಂಡಿದ್ದಾರೆ, ಯಾರಾದ್ರೂ ನಮ್ಮ ಸಭೆಯವ್ರ ಮನೆ ತಗೊಂಡಿದ್ದಾರೆ, ಯಾರಾದ್ರೂ ನಮ್ಮ ಸಭೆಯವ್ರು ಇನ್ನೂ ಬೆಳೀತಾ ಇದಾರೆ, ಏನ್ ಮಾಡ್ಬೇಕು? ಖುಷಿ ಪಡ್ಬೇಕು, ಸಂತೋಷ ಪಡ್ಬೇಕು, ದೇವ್ರಿಗೆ ಸ್ತೋತ್ರ ಮಾಡ್ಬೇಕು. ಅಯ್ಯೋ ಹಂಗ್ ಮಾಡ್ಬಿಟ್ಟು ನಾವು ಹಂಗ್ ಮಾಡ್ಬಿಟ್ರ ಅವರು ಅಂತ ಹೇಳಿ ಹೊಟ್ಟೆ ಊರಿ ಪಡಬಾರ್ದು. ಯಾರ ಬಗ್ಗೆನೂ ನಾವೇನ್ ಮಾಡಬಾರ್ದು? ಹೊಟ್ಟೆ ಊರಿ ಪಡಬಾರ್ದು. ಯಾರೇ ಮೇಲಕ್ಕೆ ಹೋಗ್ತಾರೆ ಡೇ ಬೈ ಡೇ, ಲೌಕಿಕವಾಗಿ ಆತ್ಮಿಕವಾಗಿ ಎಲ್ಲಾ ಭಾಗದಲ್ಲಿ ಅವರು ಅಭಿವೃದ್ಧಿ ಹೊಂದ್ತಾ ಇದಾರೆ ಅಂತಂದ್ರೆ ಏನ್ ಮಾಡ್ಬೇಕು? ಸಂತೋಷ ಪಡ್ಬೇಕು ನಾವೆಲ್ಲರೂ. ಹಾಗೇನೆ ಪೌಲ್ನ ಸಂತೋಷ ಪಟ್ನು. ಅದಕ್ಕೆ ಹೇಳ್ತಾ ಇದ್ದಾನೆ, ನಾನೇನ್ ಮಾಡಲ್ಲ, ನಿಮಗೆ ಭಾರ ಹಾಕಲ್ಲ. ಯಾಕಂತಂದ್ರೆ ಈ ಲೋಕದಲ್ಲಿ ಏನ್ ಮಾಡ್ತಾರೆ? ತಂದೆ ತಾಯಿ ಮಕ್ಕಳಿಗೋಸ್ಕರ ಸ್ವತ್ತನ್ನು ಕೂಡಿ ಸಿಗ್ತಾರೆ ಹೊರತು ಸ್ವತ್ತನ್ನು ಆಶಿಸಲ್ಲ. ನಾನು ಹಂಗೇನೆ ನಿಮ್ ಬಗ್ಗೆ ಏನು ಆಸೆ ಮಾಡಲ್ಲ ಅಂತ ಹೇಳಿ ಹೇಳೋದ್ರ ಬಗ್ಗೆ ನಾವೆಲ್ಲಿ ನೋಡ್ತಾ ಇದ್ದೇವೆ. ಅಂತಂದ್ರೆ ಇದೆಲ್ಲವನ್ನು ಹೇಗ್ ಮಾಡ್ತಾನಂತೆ ಪೌಲ್ನು? ಸಂತೋಷದಿಂದ ಮಾಡ್ತಾನೆ. ನಾನು ಹೇಗ್ ಮಾಡ್ತೀನಿ ಈ ಸೇವೆಯನ್ನ? ನಿಮಗೋಸ್ಕರವಾಗಿ ಪಡ್ತಕ್ಕಂಥ ಶ್ರಮೆಯನ್ನು ಹೇಗ್ ಮಾಡ್ತೀನಿ? ನಾನು ಸಂತೋಷವಾಗಿ ಮಾಡ್ತೇನೆ ಅಂತ ಹೇಳಿ ವಚನ 15ರಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲ್ ಹೇಳ್ತಾನೆ, ನನಗಿರ್ತಕ್ಕಂಥದ್ದನ್ನೇ ನಾನು ನಿಮ್ಗೆ ಇನ್ನೂ ಕೊಡಕ್ ರೆಡಿ ಇದ್ದೇನೆ. ಅದ್ನ ಹೆಂಗ್ ಕೊಡಕ್ ರೆಡಿ ಇದ್ದೀನಿ? ಸಂತೋಷವಾಗಿ ಕೊಡಕ್ ರೆಡಿ ಇದ್ದೀನಿ. ನನ್ನಲ್ಲಿ ಏನಾಯ್ತೋ ಎಲ್ಲಾನು ನಿಮಗೆ ದಾರೆ ಎರೆಕ್ ರೆಡಿ ಇದ್ದೇನೆ. ನಾನು ಮಾತ್ರ ಅಲ್ಲ, ನನ್ನನ್ನೂ ನಿಮಗೆ ಕೊಡಕ್ ರೆಡಿ ಇದ್ದೇನೆ ಅಂತ ಹೇಳಿ ಪೌಲ್ ಹೇಳೋದ್ರ ಬಗ್ಗೆ ನಾವು ನೋಡುದು. ಅಂತಂದ್ರೆ ನನ್ನನ್ನೇ ನಿಮಗೋಸ್ಕರ ವೆಚ್ಚ ಮಾಡ್ತೀನಿ, ನಿಮ್ಮನ್ನ ರಕ್ಷಿಸೋಕ್ಕೋಸ್ಕರ, ನಿಮ್ಗೆ ಒಳ್ಳೇದ್ ಮಾಡಕ್ಕೋಸ್ಕರ ಸಹಾಯಕನು ಸಹ ಸಿದ್ಧ ಇದ್ದೇನೆ ಎಂಬುದಾಗಿ ಇಲ್ಲಿ ಪೌಲ್ನು ಹೇಳೋದ್ರ ಕುರಿತಾಗಿ ನಾವು ನೋಡ್ತೇವೆ. ಅಂತಂದ್ರೆ ಒಬ್ಬ ದೇವರ ಮನುಷ್ಯ ಒಬ್ಬ ಇನ್ನೊಬ್ಬರನ್ನ ರಕ್ಷಿಸೋದಕ್ಕೋಸ್ಕರ ಏನ್ ಮಾಡ್ಬೇಕು? ಆತನು ಎಲ್ಲಾ ತ್ಯಾಗ ಮಾಡ್ತಕ್ಕಂಥ ಭಾವನೆ ಇರ್ಬೇಕು, ಎಲ್ಲವನ್ನ ಬಿಟ್ಟು ಕೊಡ್ತಕ್ಕಂಥ ಭಾವನೆ. ಏನಕ್ಕೋಸ್ಕರವಾಗಿ? ಒಬ್ಬನನ್ನ ಕ್ರಿಸ್ತನಿಗಾಗಿ ಸಂಪಾದನೆ ಮಾಡೋದಕ್ಕೋಸ್ಕರ, ಒಬ್ಬನ ಕ್ರಿಸ್ತ ಯೇಸುವಿನಲ್ಲಿ ನಡೆಸೋದಕ್ಕೋಸ್ಕರ ನಾವೇನ್ ಮಾಡಬೇಕಾಗಿದೆ? ಬರೇ ಪಾಸ್ಟರ್ ಅಲ್ಲ ಇದ್ ಮಾಡಬೇಕಾಗಿರೋದು, ವಿಶ್ವಾಸಿಗಳು ಮಾಡ್ಬೇಕು. ಇದು ಬರೇ ಪೌಲ್ನ ಹೇಳ್ದ ಅಂತ ಹೇಳಿ ಪೌಲ್ನಿಗೆ ಅಷ್ಟೇ ಸಂಬಂಧ ಇಲ್ಲ. ಪೌಲ್ನ ಸ್ಥಾನದಲ್ಲಿರ್ತಕ್ಕಂಥ ಸೇವಕರು ಮಾತ್ರ ಅದ್ ಮಾಡೋದಲ್ಲ, ಎಲ್ಲರೂ ಸಹ ಅಷ್ಟೇನೆ. ನಾವ್ ಇನ್ನೊಬ್ಬರ ರಕ್ಷಣೆಗೋಸ್ಕರ ಏನ್ ಮಾಡ್ಬೇಕು? ನಮ್ಮನ್ನೇ ನಾವು ವೆಚ್ಚ ಮಾಡಬೇಕು. ಕೆಲವೊಂದ್ಸರಿ ಅನೇಕರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ? ನಾವು ಖರ್ಚು ಮಾಡ್ಬೇಕಾಗಿತ್ತು. ನಾವು ನಮ್ ಸಂಪಾದನೆ ಇನ್ನೊಬ್ಬರ ರಕ್ಷಣೆಗೋಸ್ಕರ, ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದಕ್ಕೋಸ್ಕರ ನಾವು ಖರ್ಚು ಮಾಡಬೇಕು. ಅಷ್ಟೇ ಸಾಕಾಗಲ್ಲ. ಕೆಲವೊಂದ್ಸರಿ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ, ನಮ್ಮನ್ನೇ ನಾವು ಏನ್ ಮಾಡ್ಬೇಕಾಗತ್ತೆ? ವೆಚ್ಚ ಮಾಡ್ಬೇಕಾಗತ್ತೆ. ನಮ್ಮ ಪ್ರಾಣವನ್ನು ಸಹ ಕೊಡೋಂತ ಪರಿಸ್ಥಿತಿನೂ ಬರುತ್ತೆ ಅಲ್ವಾ? ಇನ್ನೊಬ್ಬರ ರಕ್ಷಣೆಗೋಸ್ಕರ ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ಅಲ್ವಾ? ಯೇಸುವಿನ ಶಿಷ್ಯರೆಲ್ಲರೂ ಹೇಗ್ ಸತ್ರು? ಅವರು ಯಾರಿಗೋಸ್ಕರ ಸತ್ರು? ಏನನ್ನ ಸಂಪಾದನೆ ಮಾಡಕ್ಕೋಸ್ಕರ ಬದುಕಿ ಸತ್ರು ಅವರು? ಇನ್ನೊಬ್ಬರನ್ನ ರಕ್ಷಣೆ ಮಾಡಕ್ಕೋಸ್ಕರ, ಇನ್ನೊಬ್ರಿಗೆ ಒಳ್ಳೇದ್ ಮಾಡಕ್ಕೋಸ್ಕರವಾಗಿನೇ ಅವ್ರು ಏನ್ ಮಾಡಿದ್ರು? ಶ್ರಮಿಸಿದ್ರು, ಬದುಕಿದ್ರು, ತಮ್ಮನ್ನೇ ವ್ಯಯ ಮಾಡಿದ್ರು ಅಲ್ವಾ? ಎಲ್ಲಾ ಯೇಸುವಿನ ಶಿಷ್ಯರು ಎಲ್ಲರೂ ಏನ್ ಮಾಡಿದ್ರು? ಕಲ್ಲೆಸೆದು ಕೊಲ್ಲಲ್ಪಟ್ರು. ಯೇಸುವಿಗ ನೇರವಾಗಿ ಸಿಲುಬೆಗೆ ಹಾಕಿದ್ರು, ಇವ್ರನ್ನ ಉಲ್ಟಾ ಹಾಕಿ ಸಿಲುಬೆಗೆ ಹಾಕಿದ್ರು. ಅವ್ರ ಕಾಲುಗಳನ್ನೇ ಕತ್ತರಿಸಿ ಹೋಗಂಗೆ ಆ ಕಡೆ ಈ ಕಡೆ ಮರಕ್ ಕಟ್ಟಿಬಿಟ್ಟು ಏನ್ ಮಾಡಿದ್ರು? ಸಾಯಿಸಿದ್ರು. ಯೋಹಾನನ್ನ ಕುದಿತಕ್ಕಂತ ಎಣ್ಣೆಯಲ್ಲಿ ಹಾಕಿದ್ರು. ಪ್ರಕಟಣೆ ಬರ್ದಂತ ಯೋಹಾನನನ್ನ
ಆತನ ಯೇಸುವಿನ ಶಿಷ್ಯನನ್ನ ಏನ್ ಮಾಡಿದ್ರು? ಎಣ್ಣೆಲ್ಲಿ ಹಾಕಿ ಕರೆದ್ರು. ಯಾರಿಗೋಸ್ಕರ? ದೇವರಿಗೋಸ್ಕರ. ಅಂದ್ರೆ ದೇವ ಜನರು ಏನು ಹೋಗ್ತಕ್ಕಂಥವ್ರಾಗಿದ್ದಾರೆ ಅಂತಂದ್ರೆ ಅವರು ಇನ್ನೊಬ್ಬರ ರಕ್ಷಣೆಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡಕ್ ರೆಡಿ, ಏನ್ ಬೇಕಾದ್ರೂ ಖರ್ಚು ಮಾಡಕ್ ರೆಡಿ. ಸಂಪತ್ತು ಅಷ್ಟೇ ಅಲ್ಲ, ಪ್ರಾಣನು. ಎಲ್ಲ ಅಪೊಸ್ತಲರು ಏನ್ ಮಾಡಿದ್ರು? ರಕ್ತ ಸಾಕ್ಷಿ ಆದ್ರು. ಯಾಕೆ ಯೇಸು ಸ್ವಾಮಿಯ ಶಿಷ್ಯ ರಕ್ತ ಸಾಕ್ಷಿ ಆದ್ರು? ಯಾಕೆ ದೇವ್ರಿಗೋಸ್ಕರ ಜೀವಿಸ್ತಿರ್ತಕ್ಕಂಥ ರಕ್ತ ಸಾಕ್ಷಿ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಬದುಕೋದಂದ್ರೆ ಕ್ರಿಸ್ತನೇ, ಸಾಯೋದ್ ಲಾಭ ಅಂತ ತಿಳ್ಕೊಂಡಿದ್ದಾರೆ ಅವ್ರು. ಅದರಿಂದ ಅವ್ರು ಏನ್ ಮಾಡ್ತಾರೆ? ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದಕ್ಕೋಸ್ಕರ, ಇನ್ನೊಬ್ಬನ ರಕ್ಷಣೆ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ? ಅವರು ತಮ್ಮನ್ನೇ ವೆಚ್ಚ ಮಾಡ್ತಾರೆ, ತಮ್ಮನ್ನೇ ಖರ್ಚು ಮಾಡ್ತಾರೆ. ಯಾಕಂದ್ರೆ ಸೇವಕರ ಹತ್ರ ಖರ್ಚು ಮಾಡಕ್ ಏನಿಲ್ಲ, ಅವ್ರ ಹತ್ರ ಸಂಪತ್ತಿಲ್ಲ. ಸಂಪತ್ತನ್ನ ಸೇರಿಸ್ಲಿಕ್ಕಾಗಿ ಯಾವ ಶಿಷ್ಯರನ್ನು ಸ್ವಾಮಿ ಕರೀಲಿಲ್ಲ. ಅದರಿಂದ ಸೇವಕರು ಇರ್ತಕ್ಕಂಥ ಸಂಪತ್ತನ್ನ ಏನ್ ಸಂಪತ್ತು ಅಂದ್ರೆ ಅವರೇನೆ. ನಾನೇ ನಿಮಗೆ ಸಂಪತ್ತು ಅಂತ ಹೇಳಿ ಪೌಲ್ ಹೇಳ್ತಾನೆ. ನನ್ನನ್ನೇ ಏನ್ ಮಾಡ್ತೇನೆ? ನಿಮಗೆ ವೆಚ್ಚ ಮಾಡ್ತೇನೆ, ಖರ್ಚು ಮಾಡ್ತೇನೆ ನಿಮಗೋಸ್ಕರ, ನನ್ನನ್ನೇ ಅಂತ ಹೇಳಿ. ಹಾಗೆ ಸೇವಕರು ಏನ್ ಮಾಡ್ತಕ್ಕಂಥವ್ರಾಗಿದ್ದಾರೆ ಅಂತಂದ್ರೆ ಇನ್ನೊಬ್ಬನ ರಕ್ಷಣೆಗೋಸ್ಕರ ತಮ್ಮನ್ನೇ ತಾವು ವೆಚ್ಚ ಮಾಡ್ತಕ್ಕಂಥವ್ರು. ಏನ್ ಪಾಸ್ಟರ್, ನಮ್ಮ ಪಾಸ್ಟರ್ ಏನ್ ವೆಚ್ಚ ಮಾಡ್ತಾರೆ ಇವತ್ತು? ಹಾಗಾದ್ರೆ ನಿಮಗ್ ವಾಕ್ಯ ಹೇಳ್ಬೇಕಂತಂದ್ರೆ ನಾನೇನ್ ಮಾಡ್ಬೇಕು? ಅದನ್ನೇ ಓದ್ಬೇಕು. ಓದ್ಬೇಕಂದ್ರೆ ಏನ್ ಮಾಡ್ಬೇಕು? ಬೇರೆ ಕೆಲಸ ನಿಲ್ಲಿಸ್ಬೇಕು. ಬೇರೆ ನನಗೆ ಆದಾಯ, ಲೌಕಿಕವಾದ ಆದಾಯ ತರ ಕೆಲಸನೇ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಏನ್ ಮಾಡ್ಬೇಕು? ದೇವ್ರ ವಾಕ್ಯ ಓದ್ಬೇಕು, ದೇವ್ರ ಹತ್ರ ಕುಂತ್ಕೋಬೇಕು, ಸಮಯ ಕಳಿಬೇಕು, ದೇವ್ರ ಆಲೋಚನೆಗಳನ್ನ ಪಡ್ಕೋಬೇಕು. ಅದನ್ನೆಲ್ಲ ಏನ್ ಮಾಡ್ಬೇಕು? ಸಿದ್ಧಪಡಿಸ್ಬೇಕು. ಹಂಗೆ 5 ನಿಮಿಷ ಓದ್ಬಿಟ್ಟು ಬಂದು ಪ್ರಸಂಗ ಮಾಡಕ್ ಆಗಲ್ಲ. ಅದನ್ನೇ ಮಾಡ್ಬೇಕು? ದೇವ್ರ ವಾಕ್ಯ ಧ್ಯಾನ ಮಾಡಿ ದೇವ್ರ ಆಲೋಚನೆ ಕೇಳಿ ಪ್ರಾರ್ಥನೆ ಮಾಡಿ ಅದನ್ನೆಲ್ಲ ಸಿದ್ಧಪಡಿಸ್ಬೇಕು. ಅದಕ್ಕೆ ತುಂಬಾ ಸಮಯ ತಗೊಳುತ್ತೆ ಅಲ್ವಾ? ಹಾಗೆ ಸಮಯ, ನಮಗೆ ಇರ್ತಕ್ಕಂಥ ಸಮಯವನ್ನ ನಾವೇನ್ ಮಾಡ್ತಾ ಇದ್ದೇವೆ? ಅದನ್ನೇ ದೇವರಿಗಾಗಿ ಕೊಟ್ಟು, ಅದನ್ನೇ ವಾಕ್ಯಗಳನ್ನ ಸಿದ್ಧ ಮಾಡಿ ಬಂದು ನಿಂತ್ಕೊಂಡು ಹೇಳಿ. ಈಗ ಹೇಳಕ್ಕೆ ಸುಮ್ಮನೆ ಬಂದು ಎಲ್ಲ ಆಗಿಲ್ಲ. ಇಲ್ಲೆಲ್ಲ ವ್ಯವಸ್ಥೆ ಆಗಿದೆ, ಇದರಿಂದ ಅನೇಕ ಕೆಲಸಗಳಾಗಿದೆ. ಎಲ್ಲವನ್ನೂ ನಾನು ವಿವರಿಸಿ ಹೆಚ್ಚಿಸ್ಕೊಳಕ್ ಹೋಗಲ್ಲ. ಹಾಗೆ ಅನೇಕ ಶ್ರಮೆ ಇರುತ್ತೆ, ಅವೆಲ್ಲವನ್ನು ಮಾಡ್ತಾ ಇದ್ದೇವೆ. ಏನಕ್ಕೋಸ್ಕರ ಮಾಡ್ತಾ ಇದ್ದೇವೆ? ಇವಾಗ ನನ್ನನ್ನೇ ನಾನು ಈ ಸಭೆ ಸೇವೆಗಾಗಿ ವೆಚ್ಚ ಮಾಡ್ತಾ ಇದ್ದೇನೆ. ಏನಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ? ನನ್ನ ಜೀವಿತದ ಸಮಯವನ್ನ ನನ್ನನ್ನೇ ನಾನು ಏನಕ್ಕೆ ವೆಚ್ಚ ಮಾಡ್ತಾ ಇದ್ದೇನೆ? ನಿಮ್ಮಿಂದ ಏನೋ ಸಿಕ್ಕುತ್ತೆ ಅಂತ ಹೇಳಲ್ಲ, ನಿಮ್ಮಿಂದ ಏನೋ ನಾವು ಆಸೆ ಪಟ್ಟು ಅಲ್ಲ ಮಾಡ್ತಾ ಇರೋದು. ಯಾರಿಗೋಸ್ಕರ? ನೀವೇನಾದ್ರೂ ಮಾಡಿ ನಿಮ್ಮಿಂದ ಏನ್ ಮಾಡ್ಬೇಕು? ದೇವರಿಗೆ ಮಹಿಮೆ ಆಗ್ಬೇಕು. ನಿಮ್ಮ ಆತ್ಮಗಳು ರಕ್ಷಿಸಲ್ಪಟ್ಟು ನೀವು ಕರ್ತನಲ್ಲಿ ನೆಲೆಗೊಂಡು ನೀವು ಕರ್ತನಿಗಾಗಿ ಫಲ ಕೊಟ್ಟು ಆ ಫಲದಲ್ಲಿ ನನಗೆ ಪಾಲ್ ಸಿಕ್ಕುತ್ತೆ. ನೀವು ಭಕ್ತಿಯಲ್ಲಿ ಬೆಳೆದು ನೀವು ಅನೇಕ ಜನರನ್ನ ದೇವ್ರ ಬಳಿಗೆ ನಡೆಸಿದ್ರೆ ಏನಾಗುತ್ತೆ? ಅದರಲ್ಲಿ ನನಗೂ ಸಹ ಆಶೀರ್ವಾದ ಸಿಕ್ಕುತ್ತೆ, ನನಗೂ ಒಂದು ಸೇರಿರುತ್ತೆ. ನೀವು ದೇವರ ಮಾರ್ಗದಲ್ಲಿ ನಡೆದು ಅನೇಕರು ನೀವು ನಡೆಸಿದ್ರೆ ಏನಾಗುತ್ತೆ? ಅದಕ್ಕೆ ನನಗೂ ಸಹ ಪ್ರತಿಫಲ ಸಿಕ್ಕುತ್ತೆ. ಅದಕ್ಕೋಸ್ಕರವಾಗಿಯೇ ಹೊರತು ನಿಮ್ಮಿಂದ ಲೌಕಿಕವಾದ ಕಾರ್ಯವನ್ನು ಮಾಡ್ಲಿಕ್ಕೆ ನಾನಾಗ್ಲಿ ಇತರ ಸೇವಕರಾಗ್ಲಿ ಕೆಲಸಗಳು ಮಾಡೋದಿಲ್ಲ. ಬದಲಾಗಿ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಅವ್ರು ಜೀವಿಸ್ತಾರೆ ಎಂಬುದ್ರ ಕುರಿತಾಗಿ ಇಲ್ಲಿ ಪೌಲನ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಅಂತಂದ್ರೆ ಲೋಕದವರ ಹಾಗೆ ನಾವ್ ಏನ್ ಮಾಡಲ್ಲ ಅಂದ್ರೆ ಸ್ವಂತ ಲಾಭಕ್ಕೋಸ್ಕರ ಸೇವೆ ಮಾಡಲ್ಲ, ನಾವು ಹೆಸರನ್ನು ಸಂಪಾದನೆ ಮಾಡಕ್ಕೆ ಸೇವೆ ಮಾಡೋರಲ್ಲ ಎಂಬುದ್ರ ಕುರಿತಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಇರ್ತಕ್ಕಂಥ ಸೇವಕರುಗಳನ್ನ ಪೌಲನನ್ನ ಹೋಲಿಕೆ ಮಾಡಿ ನೋಡುವಾಗ ಬಹಳ ವ್ಯತ್ಯಾಸ ಇದೆ. ಪೌಲನ ಹಾಗೆ ಸೇವೆ ಮಾಡ್ತಕ್ಕಂಥ ಜನರು ಬಹಳ ಕಡಿಮೆ. ಪೌಲ್ ಏನ್ ಮಾಡ್ತಾನೆ? ತನ್ನನ್ನೇ ಖರ್ಚು ಮಾಡ್ತೀನಿ ಅಂತಾನೆ. ಈ ಲೋಕದಲ್ಲಿ ಅನೇಕ ಸೇವಕರುಗಳಿದ್ದಾರೆ, ಅವ್ರೇನ್ ಮಾಡಿದಾರಪ್ಪ ಅಂದ್ರೆ ತಮ್ಮನ್ನ ನಾವು ಖರ್ಚು ಮಾಡಲ್ಲ, ಖರ್ಚು ಮಾಡಕ್ಕೆ ಕಿತ್ಕೊಂತಾರೆ. ಇವತ್ತು ಸೇವೆಗೆ ಬಂದಿರತಕ್ಕಂಥ ಎಷ್ಟೋ ಜನರು ಏನ್ ಮಾಡಿದ್ದಾರೆ? ಸ್ವಂತ ಲಾಭಕ್ಕೋಸ್ಕರವಾಗಿ ಸೇವೆ ಮಾಡಿದಂಥವ್ರನ್ನ ಎಷ್ಟೋ ಜನರು ಇದ್ದಾರೆ. ತಮ್ಮ ಹೆಂಡತಿ ಹೆಸರಲ್ಲಿ ಆಸ್ತಿ, ಮಕ್ಕಳ ಹೆಸರಲ್ಲಿ ಆಸ್ತಿ, ಬಂಧು ಬಳಗದವ್ರ ಹೆಸರಲ್ಲಿ ಆಸ್ತಿ, ಬೇನಾಮಿ ಆಸ್ತಿಗಳು, ಆ ದೇವರ ಸೇವೆಗಾಗಿ ದೇವ ಜನರು ಕೊಟ್ಟಂತ ಕಾಣಿಕೆಯನ್ನ ತೆಗೆದುಕೊಂಡಂದು ತಮ್ಮ ಸಂಪತ್ತನ್ನು ಸೃಷ್ಟಿಸಿಕೊಂಡಂತ ಎಷ್ಟೋ ಉದಾಹರಣೆಗಳಿದೆ ನಮ್ಗೆ. ಹಂಗೆ ಅಂತವ್ರ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ಪೌಲನ ಹಾಗೆ ಜೀವಿಸ್ಬೇಕು. ಅದೇ ದೇವ್ರಿಗೆ ನಮ್ ಕುರಿತಾಗಿರ್ತಕ್ಕಂಥ ಆಲೋಚನೆ. ನಮ್ಮ ಸುತ್ತಮುತ್ತ ಎಂತೆಂತ ಸೇವಕರಿದ್ದಾರೆ, ಅವರೆಲ್ಲ ಏನಾಗಿದ್ದಾರೆ? ಎಲ್ಲರೂ ಸಹ ಕ್ರಿಸ್ತ ಯೇಸುವಿನಲ್ಲಿ ಇಲ್ಲ, ಎಲ್ಲರೂ ಸಹ ಪೌಲನ ಭಾವನೆಯಲ್ಲಿ ಇಲ್ಲ. ಬದಲಾಗಿ ಅವರು ಲೋಕದ ಒಂದು ಸಂಪತ್ತಿಗಾಗಿ, ಲೋಕದ ಒಂದು ಮೋಹಕ್ಕಾಗಿ ಒಳಗಾಗಿ ಲೋಕದ ವಿಷಯಗಳು ಮಾಡ್ತಕ್ಕಂಥವ್ರು ಅನೇಕರಿದ್ದಾರೆ. ಅಂಥವ್ರ ಮಧ್ಯದಲ್ಲಿ ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಅಂಥವ್ರು ಆಗ್ಬಾರ್ದು. ಅಂಥವ್ರ ಮಧ್ಯದಲ್ಲಿ ನಾವ್ ಯಾರನ್ನ ದೃಷ್ಟಿಸ್ಬೇಕು? ಪೌಲನನ್ನು ನಾವು ದೃಷ್ಟಿಸ್ಬೇಕು. ಪೌಲನ್ ಏನ್ ಮಾಡ್ತಾನೆ? ತನ್ನನ್ನೇ ನಮಗೋಸ್ಕರ ವ್ಯಯ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಹಾಗೆ ನಾವಿವತ್ತು ಅಂತ ಜನರಾಗ್ಬೇಕು. ಅಂತ ಜನರಾಗಿ ಏನ್ ಮಾಡ್ಬೇಕಾಗಿದೆ? ದೇವ್ರಿಗೆ ನಾವು ಮಹಿಮೆ ಮಾಡ್ಬೇಕು. ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಹಿಂಗಿರ್ತಾರೆ.
ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥವ್ರು ಏನ್ ಮಾಡಿದ್ದಾರೆ, ಸೈತಾನನ ಸೋದನಿಂದ ಅವರು ಬಿದ್ದೋಗ್ಬಿಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಸ್ವಾರ್ಥಕ್ಕಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ, ಸ್ವಾರ್ಥಕ್ಕಾಗಿ ಬದುಕ್ತಾ ಇದ್ದಾರೆ. ಅಂಥವ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಚ್ಚರವಾಗಿರ್ಬೇಕು. ನಮ್ಮಿಂದ ಯಾರೆಲ್ಲ ಲಾಭನೇ ನೋಡ್ತಾರೋ, ನಮ್ಮನ್ನು ಮಾತಾಡ್ಸೋದು ಲಾಭಕ್ಕೋಸ್ಕರ, ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಲಾಭಕ್ಕೋಸ್ಕರ, ನಮ್ಮಿಂದ ಏನು ಮನ್ಸಲ್ಲಿ ಇಟ್ಕೊಂಡು ನಮ್ಗೆ ಯಾರು ವಿಚಾರಿಸ್ತಾರೋ ನಮ್ಮ ಬಗ್ಗೆ ಅವ್ರ ಕುರಿತಾಗಿ ಎಚ್ಚರವಾಗಿರ್ಬೇಕು. ನಮ್ಮಿಂದ ಇನ್ನೊಂದನ್ನು ಬಯಸ್ತಕ್ಕಂಥದ್ದು ಏನನ್ನೋ ನಿರೀಕ್ಷಣೆ ಮಾಡಿಟ್ಕೊಂಡು ನಮ್ಮ ಜೊತೆಗೆ ಆ ಸಂಬಂಧದಲ್ಲಿ ಇರ್ತಕ್ಕಂಥವ್ರ ವಿಷಯದಲ್ಲಿ ನಾವು ಎಚ್ಚರವಾಗಿರ್ಬೇಕು. ಅನೇಕ ಜನರು ಇದ್ದಾರೆ ಲೋಕದಲ್ಲಿ ಅಂತ ಜನರು. ಅದರಿಂದ ಅಂಥವ್ರಿಂದ ನಾವು ದೂರ ಇರಬೇಕು ನಮ್ದ್ರ ಕುರಿತಾಗಿ ನಾವು ನೋಡ್ತೇವೆ. ಮುಂದುವರ್ಷಿ ವಚನ 19ರಿಂದ ಮುಂದುವರ್ಸಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತ ಯೇಸುವಿನ ಇರತಕ್ಕಂಥ ಜನರು ಹೇಗಿರ್ತಾರೆ ಎಂಬುದನ್ನು ನೋಡುವಾಗ ಅವರು ಭಕ್ತಿ ವೃದ್ಧಿಗಾಗಿ ಮಾತಾಡ್ತಾರೆ. ಏನ್ ಮಾಡಿದ್ರು ಅವ್ರು ಏನ್ ಮಾಡ್ತಾರಂತೆ, ಭಕ್ತಿ ವೃದ್ಧಿಗಾಗಿ ಅವ್ರು ಮಾಡ್ತಾರೆ ಎಂಬುದ್ರ ಕುರಿತಾಗಿ ಪೌಲ್ ಹೇಳೋದ್ರ ಬಗ್ಗೆ ನಾನು ಇಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ನಾವು ಇಷ್ಟು ಹೊತ್ತು ನಿಮ್ಮ ಮುಂದೆ ಪ್ರತಿವಾದ ಮಾಡುವವರೆಂದು ನೆನೆಸುತ್ತೀರೋ, ನಿಮ್ಮ ಮುಂದೆ ಎಲ್ಲ ದೇವರ ಸನ್ನಿಧಾನದಲ್ಲಿಯೇ ನಾವು ಕ್ರಿಸ್ತನಲ್ಲಿದ್ದು ಮಾತಾಡೋರಾಗಿದ್ದೇವೆ ಪ್ರಿಯರೇ. ನಾವು ಮಾತಾಡುವುದೆಲ್ಲ ನಿಮ್ಮ ಭಕ್ತಿ ವೃದ್ಧಿಗೋಸ್ಕರವೇ ಆಗಿದೆ. ಪೌಲ್ ಹೇಳ್ತಾನೆ, ಹಿಂಗೆಲ್ಲ ಹೇಳ್ತಾನೆ, ಇಷ್ಟೊಂದು ವಿಚಾರಗಳನ್ನ ಹೇಳ್ತಾನೆ. ನಾನ್ ತಂದೆ ಹಂಗೆ ಹಾಗೆ ಹೀಗೆ ಬಹಳ ವಿಚಾರ. ಇಲ್ಲಿ ವಚನದಿಂದ ವಚನಕ್ಕೆ ಹೋಗುವಾಗ ಅನೇಕ ವಿಚಾರಗಳಿದೆ ನಮಗೆ ಧ್ಯಾನ ಮಾಡ್ಲಿಕ್ಕೆ. ಹೀಗೆ ಅನೇಕ ವಿಚಾರಗಳನ್ನ ಹೇಳಿರ್ತಕ್ಕಂಥ ಪೌಲ್ ಹೇಳ್ತಾನೆ, ಇಷ್ಟೆಲ್ಲ ನಾನು ಪ್ರಸಂಗ ಮಾಡ್ತಾ ಇರೋದು, ಇಷ್ಟೆಲ್ಲ ನಿಮ್ಗೆ ಹೇಳ್ತಾ ಇರೋದು ಏನಕ್ಕೋಸ್ಕರಪ್ಪ ಅಂತಂದ್ರೆ ನೀವು ಭಕ್ತಿಯಲ್ಲಿ ವೃದ್ಧಿ ಆಗ್ಬೇಕು ಅಂತ ಹೇಳಿ. ಇಷ್ಟೆಲ್ಲ ಹೇಳ್ತಕ್ಕಂಥದ್ದು ಪೌಲ್ ಹೇಳ್ತಾನೆ, ನೀವು ಭಕ್ತಿಯಲ್ಲಿ ವೃದ್ಧಿ ಆಗ್ಬೇಕು. ಭಕ್ತಿಯಲ್ಲಿ ವೃದ್ಧಿ ಆಗೋದಂದ್ರೆ ಏನು, ದೇವರಲ್ಲಿ ನೀವು ಬೆಳಿಬೇಕು, ದೇವ್ರನ್ನ ನೀವು ಇನ್ನೂ ಹೆಚ್ಚಿಗೆ ಪ್ರೀತಿಸ್ಬೇಕು, ದೇವ್ರಿಗೋಸ್ಕರ ನೀವು ಜೀವಿಸ್ಬೇಕು. ಅದಕ್ಕೋಸ್ಕರವಾಗಿಯೇ ನಾ ಇವೆಲ್ಲ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವುದಕ್ಕಾಗಿ ಅಲ್ಲ ಎಂಬುದಾಗಿ ಪೌಲ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಕ್ರಿಸ್ತ ಯೇಸುವಿನ ಇರತಕ್ಕಂಥವ್ರ ಮಾತು ಯಾವ್ದಕ್ಕೆ ಇರುತ್ತಪ್ಪ ಅಂತಂದ್ರೆ ಅದು ಭಕ್ತಿ ವೃದ್ಧಿಗಾಗಿ ಇರತಕ್ಕಂಥದ್ದಾಗಿದೆ. ಇವತ್ತು ನನ್ಕಿಂತ ಚೆನ್ನಾಗಿ ಪ್ರಸಂಗ ಮಾಡೋರು ಇದ್ದಾರೆ. ನಿಜ ಸೇವಕರಿಗಿಂತ ಸುಳ್ಳು ಸೇವಕರ ಪ್ರಸಂಗ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ಯಾಕಂತಂದ್ರೆ ಅವ್ರು ಕಲ್ಪನಾ ಕಥೆಗಳನ್ನ ಹೇಳ್ತಾರೆ. ಅವರು ವಚನ ಬಿಟ್ಟು ಏನ್ ಮಾಡ್ತಾರೆ, ಹೊಟ್ಟೆಗೋಸ್ಕರ ಸೇವೆ ಮಾಡೋ ಸೇವಕರು ಅವ್ರ ಪ್ರಸಂಗ ಹೆಂಗಿರುತ್ತಪ್ಪ ಅಂದ್ರೆ ಪ್ರಪಂಚದಲ್ಲಿ ನೋಡಿ ನೀವು, ಅದು ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ಅದರಲ್ಲಿ ದೇವ್ರ ವಾಕ್ಯಕ್ಕಿಂತ ಕಥೆಗಳೇ ಜಾಸ್ತಿ ಇರುತ್ತೆ, ಅವರು ಆಕ್ಷನ್ಗಳೇ ಜಾಸ್ತಿ ಇರುತ್ತೆ. ಯಾಕೆ, ಮೋಸ ಮಾಡ್ಬೇಕಲ್ಲ, ಹೆಂಗಾದ್ರೂ ಮಾಡಿ ಬ್ಲೇಡ್ ಹಾಕ್ಬೇಕಂತಾನೆ ಅವ್ರದ್ದು ಪ್ರಸಂಗ. ಕತ್ತಿ ಇಟ್ಕೊಂಡ್ ಬಂದಿರ್ತಾರೆ. ಯಾವ ಕತ್ತಿ? ಜನರಿಗೆ ತಲೆ ಹೆರೆ ಕತ್ತಿ. ತಲೆ ಮೇಲೆ ನುಣ್ಣಗೆ ಎಣ್ಣೆ ಇಟ್ಕೊಂಡ್ ಬಂದಿರ್ತಾರೆ, ಕೊಬ್ಬರಿ ಎಣ್ಣೆ ಪ್ರೇಯರ್ ಮಾಡಿ ಕೊಡೋಣ ಅಂತ ಹೇಳಿ. ಏನಕ್ಕೆ? ಅವ್ರು ಪ್ರೇಯರ್ ಮಾಡಿ ಎಣ್ಣೆ ಕೊಡೋದು ಆಶೀರ್ವಾದಕ್ಕಲ್ಲ, ದುಡ್ಡು ಕೊಡ್ಲಿ ಅಂತ ಹೇಳಿ. ಹಂಗೆ ಅಂತ ಜನರಿದ್ದಾರೆ, ಅಂತ ಕೆಲಸ ಮಾಡ್ತಾರೆ. ಏನಕ್ಕೆ? ಮಾತಾಡ್ತಾರೆ, ದೊಡ್ಡ ದೊಡ್ಡ ಪ್ರಸಂಗ ಮಾಡ್ತಾರೆ, ದೊಡ್ಡ ದೊಡ್ಡ ಕಥೆಗಳನ್ನ ಹೇಳ್ತಾರೆ, ಹೊಸ ಕಥೆ ಕಲ್ತ್ಕೊಂಬಂದು ಹೇಳ್ತಾರೆ. ಏನಕ್ಕೋಸ್ಕರ? ಭಕ್ತಿ ವೃದ್ಧಿ ಮಾಡ್ಬೇಕಂತ ಹೇಳಿ ಅಲ್ಲ, ಹೆಂಗಾದ್ರೂ ಮಾಡಿ ನಿಮ್ಮನ್ನು ವಂಚಿಸ್ಬೇಕಂತ ಹೇಳಿ. ಇವತ್ತು ಸೈತಾನ್ ಬಹಳ ಬುದ್ಧಿವಂತ ಆಗಿರಿಂದ ಅವನೇನ್ ಮಾಡ್ತಾನೆ, ದೇವ್ರ ಆದುಕೊಂಡವ್ರನ್ನೂ ಸಹ ಮೋಸ ಪಡಿಸ್ತಾನಂತೆ. ಹಾಗೆ ಮೋಸ ಪಡಿಸಿ ಏನ್ ಮಾಡ್ತಾನೆ, ದೇವ್ರ ಆದುಕೊಂಡಂತವ್ರನ್ನ ವಂಚಿಸಿ ಏನ್ ಮಾಡ್ತಾನೆ, ವಾಕ್ಯವನ್ನು ಸೈಡಿಗೆ ಬಿಟ್ಟು ಏನ್ ಮಾಡ್ತಾರೆ, ಅವರು ಕಥೆಗಳನ್ನ ಹಿಡ್ಕೊಂಡ್ ಬರ್ತಾರೆ. ಅನೇಕ ಕಲ್ಪನಾ ಕಥೆಗಳನ್ನ ಹಿಡ್ಕೊಂಡ್ ಬರ್ತಾರಂತೆ. ಯೇಸು ಸ್ವಾಮಿ ಕಾಲದಿಂದಾನು ಇದಾರ ಅಂತಾರ ಜನರು. ಅವ್ರೇನ್ ಮಾಡ್ತಾರೆ, ಕಲ್ಪನಾ ಕಥೆಗಳನ್ನ ಹೇಳಿ ಜನರಿಗೆ ಏನ್ ಮಾಡ್ತಾರಂತೆ, ಮರಳುಗೊಳಿಸ್ತಾರಂತೆ. ಜನರನ್ನ ಮರಳುಗೊಳಿಸಿ ಏನ್ ಮಾಡ್ತಾರೆ, ಅವರು ಜನರನ್ನೇ ವಂಚಿಸ್ತಕ್ಕಂಥದ್ದು, ಜನರಿಂದ ಕಿತ್ಕೊಳ್ತಕ್ಕಂಥದ್ದು ಮಾಡ್ತಾರೆ. ಮಾತ್ರವಲ್ಲ, ಅವ್ರು ಭಕ್ತಿ ವೃದ್ಧಿ ನೋಡಲ್ಲ, ತಮ್ಮ ವೃದ್ಧಿ ನೋಡ್ತಾರೆ. ತಾವು ಬೆಳೆಯೋದ್ರ ಬಗ್ಗೆ, ತಾವು ಹೇಗೆ ಸಂಪತ್ತನ್ನು ಸೃಷ್ಟಿಸ್ಕೊಳ್ಳೋದು, ತಾವು ಹೇಗೆ ಐಶ್ವರ್ಯವಂತರಾಗೋದು ಅನ್ನೋದನ್ನೇ ಅವ್ರ ಮನಸ್ಸಲ್ಲಿ ಇರೋದ್ರಿಂದ ಅವ್ರ ಮಾತುಗಳು ಯಾವಾಗ್ಲೂ ನಮಗೇನಾಗಿರುತ್ತಪ್ಪ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕತೆ ಕೇಳಿಸ್ಕೊಳಕ್ ಎಲ್ಲರಿಗೂ ಇಷ್ಟ ಅಲ್ವಾ? ಕತೆ ಎಲ್ಲರಿಗೂ ಇಷ್ಟನೇ. ಕತೆ ಯಾರಿಗೂ ಇಷ್ಟ ಇಲ್ಲ? ವಾಕ್ಯ ಹೇಳಕ್ಕೆ ನಮ್ಗೆ ಬೇಜಾರಾಗುತ್ತೆ ಕೇಳಕ್ಕೆ. ಅದು ಕತೆ ಕೇಳಕ್ಕೆ ಯಾವ್ದಾರು ಈ ಮಧ್ಯದಲ್ಲಿ ಒಂದು ಸ್ಟೋರಿ ಹೇಳ್ಬಿಡೋದ್ರೆ ಹಂಗೆ ಏನೇ ಕಿವಿ ನಿಗರ್ಸ್ಕೊಂಡ್ ಕೇಳ್ತಾ ಇದ್ರಿ ನೀವು ಅಲ್ವಾ? ಕತೆ ಇಷ್ಟ. ಕತೆಗಳು ಏನಕ್ಕೆ? ಆ ಕತೆಗಳಿಂದ ಭಕ್ತಿ ವೃದ್ಧಿ ಆಗಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಕಲ್ಪನಾ ಕಥೆಗಳನ್ನ ಇಟ್ಕೊಂಡು ನಿಮ್ ಬಳಿಗೆ ಬರ್ಲಿಲ್ಲ, ದೇವರ ಜೀವಳ ವಾಕ್ಯವನ್ನೇ ಹಿಡ್ಕೊಂಡವ್ ನಾನು ನಿಮ್ ಮಧ್ಯದಲ್ಲಿ ಬಂದಿದ್ದೇನೆ. ನಾನೇನಾದ್ರೂ ಮಾತಾಡ್ತೇನಪ್ಪ ಅಂತಂದ್ರೆ ನಿಮ್ ಭಕ್ತಿ ವೃದ್ಧಿಗೋಸ್ಕರ ಮಾತಾಡ್ತೇನೆ, ನಿಮ್ ಒಳ್ಳೇದಕ್ಕೋಸ್ಕರ ಮಾತಾಡ್ತೇನೆ ಹೊರತು ನಾನೇನ್ ಮಾಡಾಕ ಮಾತಾಡಲ್ಲ ಅಂತಂದ್ರೆ ನನ್ನ ವೃದ್ಧಿ ಮಾಡ್ಕೊಳಕ್ಕೆ, ನಾನು ಹೊಟ್ಟೆ ಪಾಡಿಗೆ ನಾನು ಮಾತಾಡಲ್ಲ ಎಂಬುದ್ರ ಕುರಿತಾಗಿ ಪೌಲ್ ಹೇಳೋದ್ರ ಬಗ್ಗೆ ನಾವು ಅಂದ್ರೆ ಕ್ರಿಸ್ತ ಯೇಸುವಿನ ಇರ್ತಕ್ಕಂಥವ್ರ ಮಾತುಗಳು ಯಾವ್ದಕ್ಕಾಗಿರುತ್ತಪ್ಪ ಅಂದ್ರೆ ಇನ್ನೊಬ್ಬರ
ಭಕ್ತಿ ವೃದ್ಧಿಯನ್ನುಂಟು ಮಾಡಕ್ಕೆ, ಇನ್ನೊಬ್ಬರಿಗೆ ಆಶೀರ್ವಾದವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅದರಿಂದ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೇಗೆ ಜೀವಿಸ್ತಾರೆ ಎಂಬುದನ್ನು ನೋಡುವಾಗ ಈ ರೀತಿಯಾಗಿ ಇನ್ನೊಬ್ಬರ ಭಕ್ತಿ ವೃದ್ಧಿಗೋಸ್ಕರವಾಗಿಯೂ ಇನ್ನೊಬ್ಬರ ಅಭಿವೃದ್ಧಿಗಾಗಿ ಅವ್ರು ಬದುಕ್ತಕ್ಕಂಥವ್ರಾಗಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಯಾರಿಗೂ ಮೋಸ ಮಾಡ್ಲಿಕ್ಕೆ ಅವ್ರಿಲ್ಲ, ಇನ್ನೊಬ್ಬರಿಂದ ಸುಳ್ಕೊಳಕ್ಕಿಲ್ಲ, ಇನ್ನೊಬ್ಬರನ್ನ ಕುಯುಕ್ತಿಯಿಂದ ನಡೆಸ್ಲಿಕ್ಕೆ ಅವ್ರಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಕುಯುಕ್ತಿ ಉಳ್ಳವರಲ್ಲ, ಅವ್ರ ಉಪಾಯದಿಂದ ಕೆಲಸ ಮಾಡ್ತಕ್ಕಂಥವ್ರಲ್ಲ. ಪೌಲ್ ಹೇಳ್ತಾನೆ ವಚನ 16-18 ಈ ರೀತಿಯಾಗಿರ್ತಕ್ಕಂಥ ಜನರು ಇರ್ತಾರೆ, ಹೇಗೆ ಉಪಾಯದಿಂದ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಉಪಾಯದಿಂದ ಸುಲ್ಕೊಳ್ತಕ್ಕಂಥವ್ರಲ್ಲ, ಕುಯುಕ್ತಿಯಿಂದ ಕೆಲಸ ಮಾಡೋರಲ್ಲ ಎಂಬುದ್ರ ಕುರಿತಾಗಿ ಆತನ ಇಲ್ಲಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಯಾರನ್ನು ವಂಚಿಸ್ತಕ್ಕಂಥವ್ರಲ್ಲ, ಯುಕ್ತಿಯನ್ನು ಬಯಲಿಸ್ತಕ್ಕಂಥವ್ರಲ್ಲ ಎಂಬುದ್ರ ಕುರಿತಾಗಿ ವಚನ 16-18 ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಯುಕ್ತಿಗಳನ್ನ ಬಯಸಲ್ಲ, ಕುಯುಕ್ತಿ ಮಾಡಲ್ಲ, ತಂತ್ರಗಳು ಮಾಡಲ್ಲ, ಉಪಾಯಗಳನ್ನ ಮಾಡಲ್ಲ. ಅವ್ರು ಏನೇ ಇದ್ರು ನೇರಾನೇರವಾಗಿರ್ತಕ್ಕಂಥವ್ರಾಗಿದ್ದಾರೆ ಭಕ್ತರು, ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಎಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯುಕ್ತಿ ಉಳ್ಳವರಾಗಿರೋದಂತಂದ್ರೆ ಉಪಾಯದಿಂದ ಸುಲ್ಕೊಳ್ಳೋದು. ಉಪಾಯದಿಂದ ಸುಲ್ಕೊಳ್ಳೋದಂತಂದ್ರೆ ಪಿಕ್ ಪಾಕೆಟ್ ಮಾಡೋದು. ಬಸ್ಸಲ್ಲಿ ಹೋಗ್ತಾ ಇರುವಾಗ ಏನ್ ಮಾಡ್ತಾರೆ? ಪಿಕ್ ಪಾಕೆಟ್ ಮಾಡ್ತಾರೆ ಅಲ್ವಾ? ಹೆಂಗ್ ಮಾಡ್ತಾರೆ? ಉಪಾಯದಿಂದ ಮಾಡ್ತಾರೆ. ಉಪಾಯ ಹೆಂಗ್ ಮಾಡ್ತಾರೆ? ನಮ್ಗೆ ಗೊತ್ತಾಗಬಾರ್ದು ಹೊಡ್ಕೊಂಡಿರೋದವ್ರು. ನಮ್ ಪ್ರಜ್ವಲ್ದು ಒಂದು ಫೋನ್ ಹೊಡ್ಕೊಂಡ್ಬಿಟ್ರು. ಕಾಲೇಜ್ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಅವನ್ ಜೇಬಿಂದ ಫೋನ್ ಹೊಡ್ಕೊಂಡ್ಬಿಟ್ರು. ಹೆಂಗ್ ಹೊಡ್ಕೊಂಡ್ರು? ಉಪಾಯ ಮಾಡಿದ್ರು. ಹೆಂಗ್ ಹತ್ತಾನೆ ಹುಡುಗ, ಯಾವ ಕಡೆ ಯೋಚನೆ ಮಾಡ್ತಾನೆ, ಅವನ್ ಮನ್ಸಲ್ಲಿ ಏನ್ ಯೋಚನೆ ಮಾಡ್ತಾನೆ, ಅವ್ನ್ ಹೆಂಗ್ ಅಟ್ಯಾಕ್ ಮಾಡ್ಬೋದು ಫಸ್ಟೇ ತಿಳ್ಕೊಂಡ್ರು. ಅವ್ರು ಅನಾಲಿಸಿಸ್ ಮಾಡಿದ್ರು. ಅವ್ನ ಹಂಗೆ ಪಾಕೆಟಿಂದ ಫೋನ್ ಕಿತ್ಕೊಂಡ್ರು. ಇವನಿಗೆ ಗೊತ್ತಾಗಿಲ್ಲ. ಯಾವಾಗ ಗೊತ್ತಾಗೈತೆ? ಬಸ್ ಇಳಿದ್ಮೇಲೆ ಗೊತ್ತಾಗೈತೆ ಅವನಿಗೆ. ಬಸ್ ಹತ್ತಿದೆ ಅವನಿಗೆ, ಬಸ್ ಇಳಿದ್ಮೇಲೆ ಗೊತ್ತಾಗೈತೆ ಜೇಬಲ್ಲಿ ಫೋನ್ ಇಲ್ಲ ಅಂತ ಹೇಳಿ. ಹಂಗೆ ಜನರು ಏನ್ ಮಾಡ್ತಾರೆ? ಉಪಾಯದಿಂದ ಸುಲ್ಕೊಳ್ತಕ್ಕಂಥವ್ರು ಯಾರು? ಕ್ರಿಸ್ತ ಯೇಸು ಇಲ್ದೇ ಇರ್ತಕ್ಕಂಥ ಜನರು. ಅಂತ ಸೇವಕರು ಇರ್ತಾರೆ, ಹುಷಾರಾಗಿರ್ರಿ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಮ್ಗೆ ಎಚ್ಚರಿಸುತ್ತೆ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ಜನರು ಈ ತರ ಉಪಾಯ ಮಾಡಿ, ಟೆಕ್ನಿಕ್ ಪದ ಉಪಯೋಗಿಸಿ, ಟೆಕ್ನಿಕ್ ಇಂದ ಕತೆ ಹೇಳಿ, ಟೆಕ್ನಿಕ್ ಇಂದ ನಿಮ್ಮ ಹತ್ರ ಸುಲ್ಕೊಳ್ಳಲ್ಲ ಎಂಬುದ್ರ ಕುರಿತಾಗಿ ದೇವ್ರ ವಾಕ್ಯ ಹೇಳುತ್ತೆ. ಅದರಿಂದ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವೇನ್ ಮಾಡ್ಬೇಕು? ಎಚ್ಚರವಾಗಿರ್ಬೇಕು. ಯಾರಿಂದ? ಈ ಸುಳ್ಳು ಸೇವಕರ ಕುರಿತಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸುಳ್ಳು ಸೇವಕರ ಕುರಿತಾಗಿ ಎಚ್ಚರವಾಗಿರ್ರಿ. ಇವ್ರು ಏನ್ ಮಾಡ್ತಾರೆ? ದೇವರ ಹೆಸರನ್ನು ಹೇಳ್ಕೊಂಡು ದೋಚ್ಕೊಳ್ತಕ್ಕಂಥವರಾಗಿದ್ದಾರೆ, ಯೇಸುವಿನ ಹೆಸರಿನಲ್ಲಿ ವಂಚಿಸ್ತಕ್ಕಂಥವರಾಗಿದ್ದಾರೆ. ಉದಾಹರಣೆಗೆ ದೇವ್ರಿಗೆ ಕೊಡಿ ಅಂತ ಹೇಳ್ತಕ್ಕಂಥದ್ದು, ಕೊಟ್ಟಿದ್ದನ್ನ ಏನ್ ಮಾಡೋದು? ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಕುಟುಂಬಕ್ಕಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಹೀಗೆ ಏನಾಗಿದಾರಪ್ಪ ಅಂತಂದ್ರೆ ಅನೇಕರು ಈ ಲೋಕದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇದ್ದೇನೆ ಎಂಬುದಾಗಿ ಹೇಳ್ಕೊಂಡು ಯುಕ್ತಿಯಿಂದ ಅವ್ರು ಏನ್ ಮಾಡ್ತಾರೆ? ಜನರಿಂದ ಸುಲ್ಕೊಳ್ತಕ್ಕಂಥವ್ರಾಗಿದ್ದಾರೆ. ಆದ್ರೆ ನಾನೇನ್ ಮಾಡಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಯುಕ್ತಿಯಿಂದ ಸುಲ್ಕೊಳ್ಳಿಲ್ಲ, ಉಪಾಯದಿಂದ ನಾನು ಯಾವ್ದು ನಿಮ್ಮ ಹತ್ರ ಕಿತ್ಕೊಳ್ಳಿಲ್ಲ ಅಂತ ಹೇಳಿ ಪೌಲನು ಕೊರಿಂತ ಕೇಳ್ತಕ್ಕಂಥ ಮಾತು. ಅದರಿಂದ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಯುಕ್ತಿಗಳನ್ನ ಉಪಾಯಗಳನ್ನ ಬಳಸಿ ಅವ್ರು ಸೇವೆ ಮಾಡೋರಲ್ಲ, ಅವರು ನೇರವಾಗಿ ಇನ್ನೊಬ್ಬರ ರಕ್ಷಣೆಗಾಗಿ ಸೇವೆ ಮಾಡೋರು ಎಂಬುದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ಓದ್ಕೊಂಡಂತ ವಾಕ್ಯ ಭಾಗದಲ್ಲಿ ನಾವು ಇಷ್ಟು ವಿಚಾರಗಳು ನೋಡಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೇಗಿರ್ತಾರೆ? ಅವರು ದೇವರ ಆತ್ಮನ ನಡೆಸುವಿಕೆಗೆ ಅವರು ಒಳಗಾಗಿರ್ತಕ್ಕಂಥವ್ರಾಗಿದ್ದಾರೆ. ಅವರು ಯುಕ್ತಿಯನ್ನ ಉಪಯೋಗಿಸದೆ ಅವರು ಸೇವೆ ಮಾಡ್ತಕ್ಕಂಥವ್ರಾಗಿದ್ದಾರೆ. ಮಾತ್ರವಲ್ಲ, ಇನ್ನೊಬ್ಬರ ಭಕ್ತಿವೃದ್ಧಿಗಾಗಿ ಅವರು ಸೇವೆ ಮಾಡ್ತಕ್ಕಂಥವ್ರಾಗಿದ್ದಾರೆ. ಇನ್ನೊಬ್ಬರ ಭಕ್ತಿವೃದ್ಧಿಗಾಗಿ ಅವರು ಮಾತಾಡ್ತಾರೆ ಕ್ರಿಸ್ತ ಯೇಸುವಿನಲ್ಲಿ ಇರೋರು ಎಂಬುದ್ರ ಕುರಿತಾಗಿ ನಾವು ಕೇಳಿಸ್ಕೊಂಡಿದ್ದೇವೆ. ಅದರಿಂದ ನಮ್ಮನ್ನ ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ಇಲ್ಲಿ ಹೇಳಿರೋ ವಿಷಯಗಳನ್ನ ನಾವು ಇನ್ನೂ ಮಾಡ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ನಾವು ಕ್ರಿಸ್ತ ಯೇಸುವಿನಲ್ಲಿ ಇನ್ನೂ ನೆಲೆಗೊಳ್ಳಬೇಕಾಗಿದೆ, ಇನ್ನೂ ಆಳವಾಗಿ ಆತನ ಅಂಟ್ಕೋಬೇಕಾಗಿದೆ. ಆ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ? ದೇವರಿಗೆ ನಾವು ಮಹಿಮೆ ಮಾಡಬೇಕಾಗಿದೆ. ಆ ರೀತಿ ಮಾಡ್ಲಿಕ್ಕೆ ದೇವರ ಆತ್ಮ ನಮ್ಗೆ ಸಹಾಯ ಮಾಡ್ಲಿ. ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥವ್ರು ಹೇಗೆ ಜೀವಿಸ್ತಾರೆ ಎಂಬುದ್ರ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ಇಲ್ಲಿ ಪೌಲ್ನ ಹೇಳುವಂತೆ ಸ್ವಾಮಿ, ನಾವು ಕರ್ತನೆ ಜೀವಿಸ್ಲಿಕ್ಕೆ ಸಹಾಯ ಮಾಡು. ಪೌಲನ್ ಹೇಗೆ ನಿನಗೋಸ್ಕರ ಅಪ್ಪ ಆತನು ಜೀವಿಸಿದ್ನು, ಹಾಗೆ ನಾವು ಸಹ ಈ ಲೋಕದಲ್ಲಿ ಪೌಲನ ಹಾಗೆ ನಮ್ಮ ಜೀವಿತಗಳು ಮಾರ್ಪಡುವಂತೆ, ನಾವು ನಿಮಗಾಗಿ ಜೀವಿಸುವಂತೆ, ನಿಮ್ಮನ್ನ ಪ್ರೀತಿಸುವಂತೆ, ನಮ್ಮ ಬಳಿಗೆ ಅನೇಕರು ನಡೆಸುವುದಕ್ಕೋಸ್ಕರ ನಮ್ಮನ್ನೇ ನಾವು ವೆಚ್ಚ ಮಾಡುವಂತೆ, ನಿಸ್ವಾರ್ಥದಿಂದ ಈ ಲೋಕದಲ್ಲಿ ನಾವು ಬದುಕಕ್ಕೆ ಸಹಾಯ ಮಾಡು. ವಿಶ್ವಾಸಿಗಳು ಸೇವಕರು ಅಂತ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಪೌಲನ ಮನೋಭಾವನೆ ನಮಗೆ ಕೊಡು ಸ್ವಾಮಿ. ನಾವು ಇನ್ನೊಬ್ಬರ ಭಕ್ತಿ ವೃದ್ಧಿಗಾಗಿ ಯಾವಾಗಲೂ ಶ್ರಮಿಸ್ತಕ್ಕಂಥರಾಗಕ್ಕೆ ಸಹಾಯ ಮಾಡು. ಇನ್ನೊಬ್ರಿಗೆ ಒಳ್ಳೇದ್ ಮಾಡುವ ನಿಟ್ಟಿನಲ್ಲಿ ನಾವು ಶ್ರಮಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡು.
ನಿಮ್ಮಲ್ಲಿರ್ತಕ್ಕಂಥ ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ಮಾತ್ರಲ್ಲ ಸ್ವಾಮಿ, ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ನಿನ್ನ ಆತ್ಮನ ಮೂಲಕವಾಗಿ ನಡೆಸಲ್ಪಡ್ತಕ್ಕಂಥವ್ರಾಗಿದ್ದಾರೆ ಸ್ವಾಮಿ. ಅದರಿಂದ ನಿನ್ನ ಆತ್ಮನಿಂದ ನಾವು ನಡೆಸಲ್ಪಡುತ್ತಾ ಅನುದಿನವೂ ಮುಂದೆ ಸಾಗಲಿಕ್ಕೆ ನಮಗೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ವಚನ ಕೇಳಿಸಿಕೊಂಡಿರುವಾಗ ಅವಳಿಗೆ ಒಳಗಾಗಿ ಜೀವಿಸಕ್ಕೆ ಸಹಾಯ ಮಾಡು ಎಂದು ಬಂದಿರುವಂತ ಎಲ್ಲರನ್ನ ಆಶೀರ್ವಾದ ಮಾಡು. ಯಾರೇನು ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಕಾಯಿಲೆಗಳಲ್ಲಿದ್ದಾರೋ ಎಲ್ಲರಿಗಿಂತ ಎಲ್ಲಾ ವಿಧವಾದ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಿಂದ ಕಾಯಿಲೆಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಎಲ್ಲರಿಗೂ ಬೇಕಾದ ಶಾಂತಿ ಸಂತೋಷ ಸಮಾಧಾನ ಸಮೃದ್ಧಿಯನ್ನು ಅನುಗ್ರಹಿಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು, ನಮ್ಮ ಜೊತೆಗಿರು. ಯೇಸುವಿನ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂಥ ಸಂದೇಶವನ್ನ ಆಲಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.